ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಜಲಸಂಪನ್ಮೂಲದ ಮಹತ್ವ ಈ ಕುರಿತಂತೆ ವಿವಿಧ ನೀರಾವರಿ ಯೋಜನೆಗಳ ಸಲಹೆಗಾರರಾದ ಬೆಂಗಳೂರಿನ ವೇದಾನಂದ ಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ಮುಂಗಾರು ಹಂಗಾಮು ಏನಿದೆಯೋ ಇದರ ಕೊರತೆಯನ್ನು ಈ ಸಾಲಿನಲ್ಲಿ ಅನುಭವಿಸ್ತಾ ಇದ್ದೇವೆ. ನಮಗೆ ನೀರು ಮತ್ತು ಮಳೆ ಅನ್ನುವಂಥದ್ದು ಬಹಳ ಮುಖ್ಯ. ಕೃಷಿ ಅಷ್ಟೇ ಅಲ್ಲ, ಕೃಷಿಯೇತರ ಚಟುವಟಿಕೆಗಳಿಗೂ ಕೂಡ ನೀರಿನ ಅಗತ್ಯ ಹೆಚ್ಚಾಗಿ ಇರುತ್ತೆ. ಆದರೆ ಈ ಮಳೆ ಕೊರತೆಯಾದಂತಹ ಸಂದರ್ಭದಲ್ಲಿ ಈ ಕೃಷಿ ಚಟುವಟಿಕೆಗಳು ಹೆಚ್ಚು ಅದರಿಂದ ಬಾಧಿತವಾಗ್ತವೆ, ಕಡಿಮೆ ಆಗ್ತವೆ. ನಮ್ಮ ಇಳುವರಿಯೂ ಕೂಡ ಕಡಿಮೆ ಆಗುತ್ತೆ. ಇದರಿಂದ ಆರ್ಥಿಕವಾಗಿ ನಷ್ಟವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೃಷಿಕರಿಗೆ ಸಂಭವಿಸುತ್ತೆ. ಈ ಮಳೆ ಕೊರತೆಯಾದಂತಹ ಸಂದರ್ಭದಲ್ಲಿ ನಾವು ನೀರಿನ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ. ನೀರಿನ ಬಗ್ಗೆ ಜಾಗೃತಿಯನ್ನು ನೀರೇ ನಮಗೆ ಮೂಡಿಸುತ್ತೆ. ಒಂದು ವರ್ಷ ಸರಿಯಾಗಿ ಮಳೆ ಬರಲಿಲ್ಲ ಅಂತ ಹೇಳಿದರೆ ನೀರು ಅನ್ನುವಂಥದ್ದು ಎಷ್ಟು ಮುಖ್ಯ, ಅದರ ಮಹತ್ವ ಏನು ಅನ್ನುವಂಥದ್ದು ನಮಗೆ ತಿಳಿಯುತ್ತೆ. ಆದರೂ ಕೂಡ ನಾವು ಚೆನ್ನಾಗಿ ಮಳೆ ಬಂದಂತಹ ವರ್ಷಗಳಲ್ಲಿ ಈ ನೀರಿನ ಮಹತ್ವವನ್ನು ಮತ್ತೆ ಮತ್ತೆ ಮರಿತೇವೆ. ಹಾಗೆ ಆಗಬಾರ್ದು. ಇವತ್ತು ಜಗತ್ತಿನಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ, ಜಗತ್ತಿನಲ್ಲಿ ಇರ್ತಕ್ಕಂತಹ ಜನಸಂಖ್ಯೆ ಏನಿದೆಯೋ ಅದರಲ್ಲಿ 80% ಜನರಿಗೆ ನಮಗೆ ಸಮರ್ಪಕವಾದಂತಹ ನೀರು ಸಿಗ್ತಾ ಇಲ್ಲ ಅನ್ನುವಂತಹ ಕಹಿ ಸತ್ಯ ನಮ್ಮ ಮುಂದೆ ಇದೆ. ಈ ಒಂದು ಸಂದರ್ಭದಲ್ಲಿ ನೀರಿನ ಬಗ್ಗೆ ನಾವು ಹೆಚ್ಚು ಜಾಗೃತರಾಗಬೇಕು ಅನ್ನುವಂಥದ್ದು. ನೀರು ಎಷ್ಟು ಮಹತ್ವ, ನೀರು ಯಾಕೆ ಬೇಕು, ಇರುವಂತಹ ನೀರನ್ನು ನಾವು ಹೇಗೆ ಸದ್ಬಳಕೆಯನ್ನು ಮಾಡಬೇಕು ಅನ್ನುವಂತಹ ಅನೇಕ ಆಸಕ್ತಿದಾಯಕವಾದಂತಹ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇರತಕ್ಕಂಥವರು ಬೆಂಗಳೂರಿನಲ್ಲಿ ಇರುವಂತಹ ಕರ್ನಾಟಕ ರಾಜ್ಯ ಸರ್ಕಾರದ ಜಲ ಯೋಜನೆಗಳ ಸಮಾಲೋಚಕರು ಹಾಗೂ ಇಂಜಿನಿಯರ್ ಆಗಿರ್ತಕ್ಕಂತಹ ವೇದಾನಂದ ಮೂರ್ತಿಯವರು ನಮ್ಮೊಂದಿಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ತಾವು ಮೂಲಭೂತವಾಗಿ ಇಂಜಿನಿಯರ್. ಹೌದು ಸರ್. ಆದರೂ ನಿಮಗೆ ನೀರಿನ ಬಗ್ಗೆ ಅತೀವವಾದಂತಹ ಒಂದು ಆಸಕ್ತಿ. ಹೌದು ಸರ್. ಯಾಕೆ ಸರ್ ನೀರಿನ ಬಗ್ಗೆ ಇಷ್ಟೊಂದು ಕುತೂಹಲ ನಿಮಗೆ? ಸರ್, ನಾನು ಜಾಸ್ತಿ ಪ್ರಾಜೆಕ್ಟ್ ಮಾಡಿರೋದೇ ನೀರಾವರಿ ಪ್ರಾಜೆಕ್ಟು. ನೀರಾವರಿ ಪ್ರಾಜೆಕ್ಟ್ ಏನು ನನಗೆ ಇಷ್ಟ ಅಂತ ಅಂದರೆ, ನಾನು ಮೂಲತಃ ರೈತರ ಮಗ ಸರ್. ರೈತರಿಗೆ ಬೇಕಾಗಿರೋದು ನೀಡ್ಸು, ನೀರಿದ್ರೆ ಅವರು ತುಂಬ ಸೋಷಿಯೋ ಎಕನಾಮಿಕಲಿ ಇಂಪ್ರೂವ್ ಆಗಿಬಿಡ್ತಾರೆ ಅನ್ನೋದೊಂದು. ನಮ್ಮದು ಹುಟ್ಟಿ ಬೆಳೆದದ್ದೆಲ್ಲ ಚಿಕ್ಕನಹಳ್ಳಿ ತಾಲೂಕು, ಶೆಟ್ಟಿಕೆರೆ ಹೋಬಳಿ, ಬಾಚೇಹಳ್ಳಿ ಅಂತ ಸರ್. ತುಂಬ ಡ್ರಾಟ್ ಏರಿಯಾ ಸರ್. ನಮ್ಮ ಊರಲ್ಲಿ 400 to 500 mm ಎವರಿ ಇಯರ್ ರೈನ್ಫಾಲ್ ಆಗುತ್ತೆ ಸರ್. ತುಂಬ ಲೋ ರೈನ್ಫಾಲು. ಕ್ರಾಪ್ ಎವರಿ 2 years ಒಂದ್ಸಲ ರೈತರಿಗೆ ಏನು ಸಿಗೋದೇ ಇಲ್ಲ ಸರ್. ನಮ್ಮ ತಂದೆ ಹೇಳ್ತಾ ಇದ್ರು, ನೋಡಪ್ಪ ನಾವು ಬೆಳಿತೀವಿ, ನಮ್ಗೆ ಏನು ಸಿಗೋದೇ ಇಲ್ಲ, ಈಗ ಭಾರಿ ಕಷ್ಟ ಇದೆ ಅಂತ ನನಗೆ ಪದೇ ಪದೇ ಚಿಕ್ಕ ಹುಡುಗನಿದ್ದಾಗ ಹೇಳ್ತಾ ಇದ್ರು ಸರ್. ಅವಾಗಲಿಂದ ನನಗೆ ಆಲೋಚನೆ ಇತ್ತು, ಇದ್ರ ಬಗ್ಗೆ ಏನೋ ಒಂದು ಮಾಡ್ಬೋದಲ್ಲ ಅನ್ನೋ ಒಂದು ಥಿಂಕಿಂಗ್ ಇತ್ತು. ನಾನು ಫಸ್ಟ್ ಎಂಟ್ರಿ ಆಗಿದ್ದೆ ನೀರಾವರಿ ಸಂಬಂಧಪಟ್ಟದ್ದು ಏನೋ ಒಂದು ಮಾಡೋಣ ಅಂತ. ಅದೇ ಥರ ನನಗೆ ಗೌರ್ಮೆಂಟಲ್ಲಿ ವರ್ಕ್ಗಳು ಸಿಕ್ತು, ಆಫೀಸರ್ಸ್ಗಳು ಕೋಪ್ರೇಷನ್ ಮಾಡಿದ್ರು. ಸುಮಾರು ಒಂದು 60 ಪ್ರಾಜೆಕ್ಟ್ಗಳನ್ನ, ಅದರಲ್ಲಿ ಕೆಲವೊಂದು 2-3 ನಾನೇ ಸೃಷ್ಟಿ ಮಾಡಿದ್ದೀನಿ. ರಿಮೈನಿಂಗ್ ಎಲ್ಲ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು ಮಾಡಿಕೊಟ್ಟಿದ್ದೀನಿ ಸರ್. ಹಂಗೆ ತುಂಬ ಹೆಮ್ಮೆ ಇದೆ ಸರ್. ನಮ್ಮೂರಿಗೂ ಸಹ ಒಂದು 26 ಕೆರೆ ತುಂಬ ಪ್ರಾಜೆಕ್ಟ್ನ ನಾನು ಮಾಡಿಕೊಟ್ಟಿದ್ದೀನಿ ಸರ್. ತುಂಬ ಹೆಮ್ಮೆ ಇದೆ ಸರ್ ನೀರಾವರಿ ಬಗ್ಗೆ, ರೈತರ ಬಗ್ಗೆ ನಂಗೆ ತುಂಬ ಒಲವು. ನಾನು ರೈತರಲ್ಲಿ ಇನ್ನೊಂದು ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ನೀರು ಇಸ್ ಎ ವೆರಿ ಇಂಪಾರ್ಟೆಂಟು. ಪ್ರಪಂಚದಲ್ಲೇ ಇರ್ತಕ್ಕಂಥ ನೀಲಿ ಗೋಲ್ಡ್. ಅದು ಗೋಲ್ಡ್ ಹೆಂಗೆ ಮನೇಲಿ ಇಟ್ಕೊಂಡು ಕಾಪಾಡ್ಕೊಂತೀರ, ಅದೇ ಥರ ನೀರನ್ನ ನೀವು ಕಾಪಾಡ್ಕೋಬೇಕು. 1 ಲೀಟ್ರ್ ನೀರಿದ್ರೆ ಅಟ್ಲೀಸ್ಟ್ 100 rupees ಅರ್ನ್ ಮಾಡ್ತಕ್ಕಂಥ ಒಂದು ಶಕ್ತಿ ಬೆಳೆಸಬೇಕು. ನೀರನ್ನ ವ್ಯಯ ಮಾಡಬಾರ್ದು. ಎಂಡ್ ಯೂಸರ್ಸು ರೈತರು. ನಾವೇನೇ ಡ್ಯಾಮ್ ಕಟ್ಟಿ ಇಂಜಿನಿಯರ್ಸು, ಸರ್ಕಾರ ಏನೇ ದುಡ್ಡು ಹಾಕಿರುವೆ, ಲಾಸ್ಟ್ ಯೂಸ್ ಮಾಡ್ತಕ್ಕಂಥವ್ರು ರೈತರು. ರೈತರು ಯೂಸ್ ಮಾಡ್ಬೇಕಾದ್ರೆ ನೀವು ಕರೆಕ್ಟಾಗಿ ನೀರು ಯುಟಿಲೈಸ್ ಮಾಡಬೇಕು. ಬೆಳೆ ಕ್ರಾಪಿಗೆ ಎಷ್ಟು ಬೇಕು ಸ್ಟಡಿ ಮಾಡಿಸ್ಬೇಕು. ಇಸ್ರೇಲ್ ಮಾಡ್ಲಂತ ಈಗೆಲ್ಲ ತೊಗೊಂಬರ್ತಾ ಇದ್ದಾರೆ. ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದಾರೆ. ಡ್ರಿಪ್ ಇರಿಗೇಷನ್ ಆರ್ಟ್ ಮಾಡಬೇಕು. ನೀವು ರೈತರಾಗ್ಬೋದು, ನೆಕ್ಸ್ಟ್ ಜನ್ರೇಷನ್ ಮಕ್ಕಳುಗಳಾಗ್ಬೋದು. ನೀರು ಒಂದು ಹನಿ ಡ್ರಾಪ್ನ ನೀವು ಲೆಕ್ಕ ಮಾಡಿ ಯುಟಿಲೈಸನ್ ಮಾಡಿ, ಸ್ಕಾಡಾ ಟೆಕ್ನಾಲಜಿ ಯೂಸ್ ಮಾಡಿದರೆ ನಮ್ಮ ದೇಶ ಏನು 100 ಅಲ್ಲ 200 ಕೋಟಿ ಜನಸಂಖ್ಯೆ ಆದ್ರೂ ಈಗಿರತಕ್ಕಂಥ ಇನ್ಫ್ರಾಸ್ಟ್ರಕ್ಚರೇ ಆಹಾರವನ್ನು ಬೆಳ್ಕೊಳ್ಬೋದು ಸರ್. ಅಷ್ಟು ನಮ್ಮಲ್ಲಿ ಇದೆ ಸರ್.
ನೀರಿನ ಬಗ್ಗೆ ನಮ್ಮ ಜಗತ್ತಿನ ಮಹನೀಯರು ಅನೇಕ ಅಭಿಪ್ರಾಯಗಳನ್ನ ಹೇಳ್ತಾ ಹೋಗ್ತಾರೆ ಸರ್. ನೀರಿಗೆ ಸಂಬಂಧಪಟ್ಟ ಹಾಗೆ, ನೀರಿಗೆ ಸಂಬಂಧಪಟ್ಟ ಹಾಗೆ ತಮ್ಮದು ಕೂಡ ಒಂದು ಅಭಿಪ್ರಾಯ ಇದೆ. ಇಷ್ಟೊಂದು ಆಸಕ್ತಿ ಮತ್ತೆ ಕುತೂಹಲ ಜೊತೆಗೆ ಶ್ರಮ, ಯಾಕೆಂದ್ರೆ ನೀರಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸವನ್ನು ಕೂಡ ತಾವು ಮಾಡಿದಿರಿ. ಅನೇಕ ಯೋಜನೆಗಳಲ್ಲಿ ಸಮಾಲೋಚಕರಾಗಿ, ಸಲಹೆಗಾರರಾಗಿ ತಾವು ಕೆಲಸವನ್ನ ಮಾಡಿರ್ತಕ್ಕಂಥವ್ರು. ನೀರಿನ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನು ಸರ್? ನೀರಿನ ಬಗ್ಗೆ ನಾನು ಹೇಳೋದಾದರೆ, ನಾನು ಸ್ಟಡಿ ಮಾಡಿದ ಪ್ರಕಾರ, ಎಕ್ಸ್ಪರ್ಟ್ಗಳು ಹೇಳಿದ ಪ್ರಕಾರ, ವರ್ಲ್ಡಲ್ಲಿ ಅವೇರ್ನೆಸ್ ಬಂದಿರೋ ಪ್ರಕಾರ, ನೀರಾವರಿ ಕೆಲಸ ಯಾವ ಇಂಜಿನಿಯರ್ ಆಗ್ಬೋದು ಯಾರೋ ಮಾಡ್ತಾರಲ್ಲ, ಅವನು ಪ್ರಪಂಚದಲ್ಲಿ ಅತಿಯಾದ ದೊಡ್ಡ ಶ್ರೇಷ್ಠವಾದ ಕೆಲಸ ಅದು. ಅದೇನಕ್ಕೆ ಅಂತ ತಮಗೆ ಹೇಳ್ತಾ ಹೋಗ್ತೀನಿ ಸರ್. ಇವನ್ ನಮ್ಮ ವರ್ಲ್ಡ್ ಲೆವೆಲ್ ಜಾನ್ ಎಫ್ ಕೆನಡಿ ಅವರೊಂದು ಮಾತು ಹೇಳಿದ್ದಾರೆ, ಯಾರು ಈ ವಾಟರ್ ಬಗ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೋ, ನೀರಿನ ಸಮಸ್ಯೆ ಸಾಲ್ವ್ ಮಾಡ್ತಾರೋ ಅವ್ರಿಗೆ 2 ನೊಬೆಲ್ ಪ್ರೈಸ್ ಕೊಡಿ ಅಂತ ಹೇಳಿದ್ದಾರೆ. ಒಂದು ಸೈನ್ಸು, ಇನ್ನೊಂದು ಸೈನ್ಸ್ ಅಂಡ್ ಪೀಸ್, ಶಾಂತಿಗಾಗಿ 2 ನೊಬೆಲ್ ಜಾನ್ ಎಫ್ ಕೆನಡಿ ಅವರು ಆವಾಗಲೇ ಹೇಳಿದ್ದಾರೆ ಸರ್. ಈಗ ನನ್ನ ಸ್ಟಡಿ ಮಾಡಿದ ಮೇಲೆ ನಾನು ಸಹ ಸ್ಟಡಿ ಮಾಡಿ ನಾನು ಹೇಳ್ತಾ ಇದ್ದೀನಿ ಸರ್, 8 ಡಾಕ್ಟರೇಟ್ಸ್ ಕೊಡ್ಬೋದು ಅಂತ. ನೀರಿನ ಬಗ್ಗೆ ಯಾರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಪ್ರತಿಯೊಬ್ಬ ಇಂಜಿನಿಯರ್ಸು 8 ಡಾಕ್ಟರೇಟ್ ಪಡ್ಕೊಂಡಂಗೆ, 8 ಡಾಕ್ಟರೇಟ್ಗಳನ್ನ ಅಥವಾ PhD ಗಳನ್ನ ಪಡ್ಕೊಂಡಂಗೆ. ಸರ್ಕಾರ ಕೊಡಲೇ ಇರ್ಬೋದು, ಕೊಡದಲೇ ಇರ್ಬೋದು, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ಸರ್. ನಾನು 8 ಡಾಕ್ಟರೇಟ್ ತೊಗೊಂಡ್ಕೊಂಡಿದ್ದೀನಿ ಅಂತ ಹೆಮ್ಮೆ ಪಡ್ಬೋದು. ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಸರ್. ಒಂದು ಸರ್, ಈ ಮ್ಯಾಸಿವ್ ಇನ್ಫ್ರಾಸ್ಟ್ರಕ್ಚರ್ಸ್ನ ನಾವು ಇಂಜಿನಿಯರ್ಸು ಡೆವಲಪ್ ಮಾಡ್ತೀವಿ ಸರ್. ಬೃಹದಾಕಾರದ ಡ್ಯಾಮ್ಗಳು ಕಟ್ತೀವಿ, ಸ್ಟೋರೇಜ್ ಮಾಡ್ತೀವಿ. 1 ವರ್ಷ ಮಳೆ ಇದ್ರೆ ಕುಡಿಯೋ ನೀರಿಗೋಸ್ಕರ ಅದನ್ನು ಪ್ರಿಸರ್ವ್ ಮಾಡ್ತೀವಿ. ಅದೊಂದು ಮ್ಯಾಸಿವ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀವಿ ಸರ್. ಅದಾದಮೇಲೆ ಸರ್, ಎರಡನೇದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಡಬಲ್ ಮಾಡ್ತೀವಿ ಸರ್. ನೀವು ಖಾರಿಫು, ಮುಂಗಾರು, ಹಿಂಗಾರು ಅಂತ ಹೇಳಿದ್ವಿ ಸರ್. 2 ಸೀಸನಲ್ಲಿ ನಾವು ಬೆಳೆ ಬೆಳೆದಕ್ಕೆ ರೈತರಿಗೆ ಅನುಕೂಲ ಆಗ್ತದೆ ಸರ್. ಅದೊಂದು ಸರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಬಗ್ಗೆ. ಮೂರನೇದು ಸರ್, ಎನ್ಶೂರಿಂಗ್ ಫುಡ್ ಸೇಫ್ಟಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಈಗ 140 ಕೋಟಿ ಜನ ಇದೀವಿ. 140 ಕೋಟಿ ಜನ ಇದ್ರೆ ನಮಗೆ ಫುಡ್ಡಿಗೆ ತೊಂದರೆ ಇಲ್ಲ ಸರ್. ನಾವು ಸ್ವತಂತ್ರ ಬಂದ 35 ಕೋಟಿ ಜನ ಇದ್ರು, ಫುಡ್ ಇಲ್ಲ ನಮ್ಮ ದೇಶ ಜನ ಸಾಯ್ತಾ ಇದ್ರು. ಈಗ 140 ಕೋಟಿ ಜನ ಇದ್ರು, ಫುಡ್ ಸಫಿಷಿಯೆಂಟ್ ಇದೆ ಸರ್. ದಟ್ ಈಸ್ ಬಿಕಾಸ್ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್ ಆಫ್ ದಿ ಇರಿಗೇಷನ್ ಪ್ರಾಜೆಕ್ಟ್ ಸರ್. ದಟ್ ಈಸ್ ದ ಇಂಪಾರ್ಟೆಂಟ್ ಸರ್. ಆಯ್ತಾ ಸರ್? ಕ್ರಿಯೇಟಿಂಗ್ ಎನಾಮಸ್ ಜಾಬ್ ಸರ್. ಇದು ಎನಾಮಸ್ ಜಾಬು ಕ್ರಿಯೇಟ್ ಆಗುತ್ತೆ ಸರ್. ಉದ್ಯೋಗ ಸೃಷ್ಟಿ ಆಗ್ತಾ ಹೋಗುತ್ತೆ. ನೀರಾವರಿ ಸೌಲಭ್ಯ ಬಂತು ಅಂತ ಹೇಳಿದ್ರೆ ಒಂದಷ್ಟು ಜನಕ್ಕೆ ಉದ್ಯೋಗ ನಾವು ಸೃಷ್ಟಿ ಮಾಡಿದಂತ ಒಂದು ಸತ್ಯ ಸರ್. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂದ್ರೆ ಸರ್, ಗುಡ್ ಹೆಲ್ತ್ ಸರ್. ಶುದ್ಧವಾದ ಕುಡಿಯೋ ನೀರು ಕೊಟ್ಬಿಟ್ರೆ ಸರ್ಫೇಸ್ ವಾಟರ್ನ, ನಿಮಗೆ ಕಾಯಿಲೆನೇ ಬರಲ್ಲ ಸರ್. ನೀವು ಡಾಕ್ಟರ್ಗೆ ಹೋಗೋ ಅವಶ್ಯಕತೆನೇ ಇರಲ್ಲ. ವಾಟರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಅದು ಕುಡಿಯೋ ನೀರಿಗೋಸ್ಕರ. ಗುಡ್ ಹೆಲ್ತ್, ಇಂಪ್ರೂವಿಂಗ್ ಎಕೋಸಿಸ್ಟಮ್ ಸರ್. ಈ ಎಕೋಸಿಸ್ಟಮ್ ಅಂದ್ರೆ ಸರ್, ಒಂದು ಕೆರೆ, ಒಂದು ಡ್ಯಾಮು ಮಾಡಿದ್ರೆ ಸುತ್ತಲೂ ಎಕೋಸಿಸ್ಟಮ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸರ್. ಹೌದು, ಜೀವ ವೈವಿಧ್ಯತೆ ಬೆಳೀತಾ ಹೋಗುತ್ತೆ, ಎಕೋಸಿಸ್ಟಮ್ ಬೆಳೀತಾ ಹೋಗುತ್ತೆ. ಅದಕ್ಕೆ ಕೊಡುಗೆ ಇರುತ್ತೆ ಸರ್. ಆಮೇಲೆ ಗ್ರೀನ್ ಎನರ್ಜಿ ಅಂತ ಹೇಳ್ತೀವಿ ಸರ್. ಹೈಡ್ರೋ ಪ್ರಾಜೆಕ್ಟ್ ಏನಿದೆಯಲ್ಲ, ಗ್ರೀನ್ ಎನರ್ಜಿ ಅಂದ್ರೆ ನೀರಿನಿಂದ ಉತ್ಪಾದನೆ ಮಾಡ್ತಕ್ಕಂಥ ವಿದ್ಯುತ್ ಶಕ್ತಿ, ಹೈಡ್ರೋ ಪವರ್ ಅಂತ ಹೇಳ್ತೀವಿ. ಅದು ವರ್ಲ್ಡಲ್ಲೇ ಚೀಪೆಸ್ಟ್ ಎನರ್ಜಿ, ಅನ್ಕಂಟ್ರೋಲಬಲ್ ಎನರ್ಜಿ ಸರ್. ಹಂಗೆ ಬೆಸ್ಟ್ ಎನರ್ಜಿ, ಚೀಪೆಸ್ಟ್ ಎನರ್ಜಿ, ಕಂಟ್ರೋಲ್ ಎನರ್ಜಿ, ಚೀಪೆಸ್ಟ್ ಕಾಸ್ಟ್ ಸರ್. ಸರ್, ಕಂಟ್ರೋಲಬಲ್ ಎನರ್ಜಿ ಅಂತ ಹೇಳಿದ್ರಿ, ಏನ್ ಸರ್? ಅದೊಂಚೂರು ನಮ್ಮ ಕೇಳಿಗರಿಗೆ ಅರ್ಥ ಆಗೋ ಥರ ತಿಳಿಸ್ಕೊಡಿ ಸರ್. ಕಂಟ್ರೋಲಬಲ್ ಎನರ್ಜಿ ಅಂದರೆ ಹೇಳ್ತೀನಿ ನೋಡಿ ಸರ್. ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಒಂದು 20,000 ಮೆಗಾವಾಟು ಎವ್ರಿ ಡೇ ಕನ್ಸಂಪ್ಷನ್ ಬೇಕಾಗಿರುತ್ತೆ ಅಂತ ಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ ಸರ್. ನಾವು ಮಾಡ್ತೀವಿ ಸೋಲಾರ್ ಪಾರ್ಕ್ ಆಲ್ರೆಡಿ ಮಾಡಿಬಿಟ್ಟಿದ್ವಿ. ಅಲ್ಲಿ ಒಂದು 15,000 ಇರ್ತದೆ, ವಿಂಡ್ ಒಂದು 8,000 ಇರ್ತದೆ. ನಮ್ಗೆ ಎಕ್ಸೆಸ್ ವಿದ್ಯುತ್ ಅಂತ ಹೇಳ್ತೀವಿ ಸರ್. ಈ ಸೋಲಾರ್ ಏನಾಗ್ತಾ ಇದೆ ಅಂದರೆ ಸರ್, ಬೆಳಗ್ಗೆ 9:30 ಸಂಜೆ 4 ಗಂಟೆಗೆ ಕ್ಲೋಸ್ ಆಗಿಬಿಡುತ್ತೆ. ಸಂಜೆ 4:00 ಕ್ಲೋಸ್ ಆಗಿಬಿಡುತ್ತೆ ಸರ್. ವಿಂಡೋ ಅಷ್ಟೇ ಸರ್, ಗಾಳಿ ಬೀಸಿದಾಗ ಮಾತ್ರ ರೊಟೇಷನ್ ಆಗುತ್ತೆ, ಅದಾದ್ಮೇಲೆ ಸ್ಟಾಪ್ ಆಗೋಗ್ಬಿಡುತ್ತೆ ಸರ್. ಈಗ ನೈಟ್ ಟೈಮ್ ಏನು ಮಾಡ್ಬೇಕು ಅಂದರೆ ಸರ್, ನಾವು ಎನರ್ಜಿ ಬ್ಯಾಲೆನ್ಸಿಂಗ್ ಮಾಡ್ಬೇಕು ಸರ್. ಎನರ್ಜಿ ಬ್ಯಾಲೆನ್ಸಿಂಗ್ ಮಾಡ್ಬೇಕು ಅಂದರೆ ನಮ್ಮ ರಿಸೋರ್ಸಸ್ ಸ್ಟೋರ್ ಇರ್ಬೇಕು ಸರ್. ರಿಸೋರ್ಸಸ್ ಅಂದರೆ ಯಾವುದು ಸರ್? ನೀರು ಡ್ಯಾಮಲ್ಲಿ ಸ್ಟೋರ್ ಇದ್ರೆ ಅದನ್ನ ನಾವು ಜನರೇಷನ್ ಮಾಡ್ತಾ ಹೋಗ್ಬೋದು ಸರ್. ಎಷ್ಟು ಬೇಕಾದ್ರೆ ಜಾಸ್ತಿ ಜನರೇಟ್ ಮಾಡ್ಬೋದು, ಜಾಸ್ತಿ ಬೇಕು ಅಂದಾಗ ಜಾಸ್ತಿ ಕಡಿಮೆ ಮಾಡ್ಬೋದು ಸರ್. ಆ ಥರದ ಅನುಕೂಲ ಇರೋದ್ರಿಂದ ಇದು ಬ್ಯಾಲೆನ್ಸಿಂಗ್ ಎನರ್ಜಿ ಅಂತ ನಾವು ಕರಿತೀವಿ ಸರ್. ಆದ್ರೆ ನಮಗೆ ಸೌರ ವಿದ್ಯುತ್ ಆಗಲಿ ಅಥವಾ ಪವನ ವಿದ್ಯುತ್ ಆಗೋದಿಲ್ಲ ಸರ್. ಬ್ಯಾಲೆನ್ಸ್ ವಿದ್ಯುತ್ ಆಗಲಿ ಅದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಈಗ ಬ್ಯಾಟ್ರೀಸ್ ಎಲ್ಲ ರಿಸರ್ಚ್ ಮಾಡ್ತಾ ಇದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಬಂದಿಲ್ಲ ಸರ್. ಓಲ್ಡನ್ ಡೇಸ್ ಇಂದ ಏನು ಎಲೆಕ್ಟ್ರಿಸಿಟಿ ಬಂದಾಗಳಿಂದಲೇ ಹೈಡ್ರೋ ಎನರ್ಜಿ ಇಸ್ ಬ್ಯಾಲೆನ್ಸಿಂಗ್ ಎನರ್ಜಿ ಅಂತೆಲ್ಲ ನಾವು ಹೇಳ್ತೀವಿ ಸರ್. ಗವರ್ನಿಂಗ್ ಅಂತ ಇರ್ತದೆ, ಒಂದು 20% ಎನರ್ಜಿ ಎಕ್ಸೆಸ್ ಮಾಡ್ಬೋದು, ಈಗ 30 ಮಾಡ್ಬೋದು ಸರ್. ಆ ಥರದ್ದೆಲ್ಲ ಹೈಡ್ರೋ ಪವರ್ ಅಲ್ಲಿ ಸಾಧ್ಯತೆ ಇರೋದ್ರಿಂದ ಬ್ಯಾಲೆನ್ಸಿಂಗ್ ಎನರ್ಜಿ ಅಂತ ಹೇಳ್ತೀವಿ ಸರ್. ಆಮೇಲೆ ಚೀಪೆಸ್ಟ್ ಎನರ್ಜಿ ಸರ್. ನಾವು ಯೂನಿಟ್ ಕಾಸ್ಟ್ ನಮಗೆ ಹಳೇ ನಮ್ಮ ಏನು ಪವರ್ ಪ್ರಾಜೆಕ್ಟ್ ಇದೆ ಗೌರ್ಮೆಂಟ್ ಆಫ್ ಕರ್ನಾಟಕ, 5 ಪೈಸಾ 10 ಪೈಸಾ ಯೂನಿಟ್ ಕಾಸ್ಟ್ ಇದೆ ಸರ್. ಅಷ್ಟು ಚೀಪೆಸ್ಟ್ ಎನರ್ಜಿ ಯಾವ್ದ್ರಿಗೂ ಬರಲ್ಲ ಸರ್. ಮೇಂಟೆನೆನ್ಸ್ ಇಸ್ ವೆರಿ ಚೀಪ್. ಒಂದು ಪ್ಲಾಂಟ್ನ ಒಂದು 3-4 ಜನ ರನ್ ಮಾಡ್ಬೋದು ಸರ್. ಬೇರೆವೆಲ್ಲ ಹಂಗೆ ಆಗೋದಿಲ್ಲ ಸರ್. ಅದಕ್ಕೋಸ್ಕರ ನಾವು ಗ್ರೀನ್ ಎನರ್ಜಿ ಆ್ಯಂಡ್ ಚೀಪೆಸ್ಟ್ ಎನರ್ಜಿ ಅಂತ ನಾವು ಹೈಡ್ರೋನ ಹೇಳ್ತೀವಿ ಸರ್.
ಮತ್ತೆ ನೀರು ಇತ್ತು ಅಂತ ಹೇಳಿದ್ರೆ ಅದು ದೇಶದ ಉತ್ಪನ್ನಕ್ಕೂ ಕೂಡ ಕೊಡುಗೆಯನ್ನ ಕೊಡುತ್ತೆ. GDP ಅಂತ ಹೇಳಿ ಏನು ಕರಿತೀವಿ. GDP ಇಸ್ ಎ ವೆರಿ ಇಂಪಾರ್ಟೆಂಟ್ ಸರ್. ನಾವೇನು ರೈತರು ಕಮರ್ಷಿಯಲ್ ಕ್ರಾಪ್ ಆಗ್ಬೋದು, ಅವ್ರ ಫುಡ್ ಪ್ರಾಡಕ್ಟ್ಸ್ ಆಗ್ಬೋದು, ಈಗ ಅದೆಲ್ಲ ಬೆಳೀತಾರಲ್ಲ ಸರ್, ಅದು ಎಕ್ಸ್ಪೋರ್ಟ್ ಆಗ್ತದೆ, ನಮ್ಗೆ GDP ಇಂಪ್ರೂವ್ಮೆಂಟ್ ಆಗ್ತದೆ. ತಮ್ಮ ಗೊತ್ತಿರಂಗೆ ಬ್ರಿಟಿಷರ್ಸ್ ನಮ್ಮ ದೇಶಕ್ಕೆ ಬಂದಿದ್ದು ಸ್ಪೈಸಸ್ ಎಲ್ಲ ತೊಗೊಂಡು ಹೋದ್ರು. ಸ್ಪೈಸಸ್ ತುಂಬಾ ವರ್ಷದಿಂದ ನಾವು ಬೆಳೀತಲೇ ಇದ್ದೀವಿ. ಅದು ಬೆಳೆಯೋದಕ್ಕೆ ನೀರು ಬೇಕೇ ಬೇಕು. ಆ ಥರದ್ದೆಲ್ಲ ನಮ್ಮದು GDP ಕಾಂಟ್ರಿಬ್ಯೂಷನ್ಸ್ ಇದ್ದೇ ಇದೆ ಸರ್. ಅದು ಹೀಗೆ ಈ ಒಂದು ನೀರು ಅನ್ನುವಂಥದ್ದು ಏನಿದೆಯೋ, ನೀರಿನ ಬಗ್ಗೆ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಒಂದು 8 PhDಗಳನ್ನ ಕೊಟ್ಟಷ್ಟು ಸಮಾಧಾನ ಆಗುತ್ತೆ, ಅಷ್ಟು ಕೆಲಸವೂ ಕೂಡ ಆಗುತ್ತೆ ಅನ್ನುವಂಥದ್ದು. ನೀರಿನ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತು ಸರ್, ಯಾಕೆಂದ್ರೆ ಭೂಮಿ ಮೇಲೆ ಜಾಸ್ತಿ ಇರುವಂತದ್ದೇ ನೀರು. ಆದ್ರೂ ನಾವು ಪ್ರತಿನಿತ್ಯವೂ ಕೂಡ ನೀರಿನ ಕೊರತೆಯನ್ನ ಅನುಭವಿಸ್ತಾ ಇದ್ದೀವಿ. ನಮ್ಮ ಭೂಮಿಯಲ್ಲಿ ಈ ನೀರಿನ ಪರಿಸ್ಥಿತಿ ಹೇಗಿದೆ ಅನ್ನೋಂಥದ್ದನ್ನ ತಿಳಿಸ್ಕೊಡಿ ಸರ್ ಒಂಚೂರು. ಸರ್ ತಮಗೆ ಇದೆಲ್ಲ ಗೊತ್ತಿದೆ ಸರ್, ನೀವು ChatGPT ಅಥವಾ ನೆಟ್ಟಾಗಿ ಹೋದ್ರೆ ಗೊತ್ತಾಗೋಗುತ್ತೆ ಸರ್. ಭೂಮಿನಲ್ಲಿ 71% ಅರ್ತ್ ಸರ್ಫೇಸ್ ಅಲ್ಲಿ ನೀರೇ ಕವರ್ ಆಗೋಗಿದೆ ಸರ್. 71%. ಹೌದು. ಇನ್ನು 29% ಮಾತ್ರ ಲ್ಯಾಂಡ್ ಇದೆ ಸರ್. 71% ಅಲ್ಲಿ 97.5% ಸಾಲ್ಟ್ ವಾಟರ್ ಇದೆ, ಸಮುದ್ರದಲ್ಲಿದೆ ಸರ್. ಅದೇನು ಅಗ್ರಿಕಲ್ಚರ್ ಪರ್ಪಸ್ ಅದಕ್ಕೆ ಏನು ಯೂಸ್ ಮಾಡಕ್ಕೆ ಬರಲ್ಲ ಸರ್. ರಿಮೈನಿಂಗ್ ಇರೋದು 2.5% ಸಿ ವಾಟರ್ ಸರ್. ನದಿ ರೂಪದಲ್ಲಿ ಇರ್ತದೆ ಅಥವಾ ಡ್ಯಾಮಲ್ಲಿ ಇರ್ತದೆ, ಸಣ್ಣ ಹಳ್ಳದಲ್ಲಿ ಇರ್ತದೆ, ಕೆರೆಗಳ ಸ್ಟೋರೇಜ್ ಇರುತ್ತೆ. ಓನ್ಲಿ 2% ಇನ್ ದಿ ವರ್ಲ್ಡ್ ಸರ್. ಇವತ್ತು ನಾವು ಏನು ಬೋರ್ಗರಿತಕ್ಕಂಥ ನದಿ ಅಂತ ಹೇಳಿ ಹೇಳ್ತೀವೋ, ಜಲಾಶಯಗಳು ಅಂತ ಹೇಳ್ತೀವೋ, ಆ ಎಲ್ಲಾ ನೀರನ್ನು ಒಟ್ಟು ಸೇರಿಸಿದ್ರೆ 2.5% ಆಗುತ್ತೆ. ಅಷ್ಟೇ ಸರ್. ಅಷ್ಟೇ ಸರ್. ಅಷ್ಟೇ ಇರೋದು ಸರ್. ಅದರಲ್ಲಿ ಏನಾಗುತ್ತೆ ಅಂದ್ರೆ ತಾವು ನೋಡಿ ಸರ್, ಇನ್ನೂ ಒಂದು ಸ್ವಲ್ಪ ನೀವು ಒಳಗೆ ಹೋಗ್ತಾ ಹೋದ್ರೆ ಈ 2.5% ಏನಾಗುತ್ತೆ ಅಂದರೆ ಸರ್, ಐಸ್ ಕ್ಯಾಪ್ಸ್ ಇರುತ್ತೆ, ಗ್ಲೇಸರೀಸ್ ಇರುತ್ತೆ. ಐಸ್ ಕ್ಯಾಪ್ಸಲ್ಲಿ ನಿಮಗೆ ಆಲ್ಮೋಸ್ಟ್ 1.5% ಸ್ಟೋರ್ ಆಗೋಗಿರುತ್ತೆ ಸರ್. ನಿಮಗೆ ಕುಡಿಯೋಕ್ಕೆ ಪ್ಲಸ್ ಇದರಲ್ಲಿ ಸಿಗೋದು 1.2% ಅವೈಲೇಬಲ್ ಇನ್ ಸರ್ಫೇಸ್ ವಾಟರ್ ಸರ್. ಅಷ್ಟೇ ಸಿಗೋದು ಸರ್. ರಿಮೈನಿಂಗ್ 2.5 ಐಸ್ ಕ್ಯಾಪ್ ಆಗ್ತದೆ, ಗ್ಲೇಸರೀಸ್ ಆಗ್ತದೆ, ಗ್ರೌಂಡ್ ವಾಟರ್ ಆಗಿರ್ತದೆ, ಅದನ್ನು ಯೂಸ್ ಮಾಡೋಕ್ಕೆ ಬರಲ್ಲ ಸರ್. ಸರ್ಫೇಸ್ ವಾಟರ್ 1.2% ಅಷ್ಟೇ ಸರ್ ನಿಮಗೆ ಸಿಗೋದು ಕುಡಿಯೋದಕ್ಕೆ. ಈಗ ಯಾವುದಾದ್ರೂ ಕಡಲ ತೀರಕ್ಕೆ ಹೋಗಿ ನಾವು ನಿಂತ್ಕೊಂಡು ಸಮುದ್ರದ ಕಡೆಗೆ ಮುಖ ಮಾಡ್ಕೊಂಡು ನಿಂತ್ಕೊಂಡ್ರೆ ಸರ್, ನೀರು ಬಿಟ್ಟು ನಮಗೆ ಬೇರೆ ಏನು ಕೂಡ ಕಾಣೋದಿಲ್ಲ. ಎಲ್ಲೋ ದೂರದ ಒಂದು ಹಡಗೋ ಒಂದು ದೋಣಿಂದ ಬರ್ತಾ ಇದ್ರೆ ಅಷ್ಟೇ ಕಾಣುತ್ತೆ. ಇನ್ನು ಬರೀ ನಮಗೆ ನೀರೇ ಕಾಣುತ್ತೆ. ಈ ಭೂಮಿಯ ತುಂಬಾ ಇಷ್ಟೆಲ್ಲ ನೀರಿದ್ರು ಕೂಡ ಇವತ್ತಿಗೂ ಕೂಡ ನಾವು ನೀರಿನ ಒಂದು ಕೊರತೆಯನ್ನ ಅನುಭವಿಸ್ತಾ ಇದೀವಿ ಅನ್ನುವಂಥದ್ದು ಒಂದು ಸತ್ಯ ಸರ್. ಅದು ಕಹಿ ಸತ್ಯ. ನೀರಿನ ಕೊರತೆ ಇದ್ದೇ ಇದೆ. ಜಗತ್ತಿನಾದ್ಯಂತ ಈ ನೀರಿನ ಕೊರತೆಯ ಒಂದು ರೂಪ ಹೇಗಿದೆ ಅನ್ನುವಂಥದ್ದರ ಒಂದು ಪರಿಚಯವನ್ನ ಮಾಡಿಕೊಡಿ ಸರ್. ಸರ್ ತಮಗೆ ಗೊತ್ತಿರಂಗೆ ನೋಡಿ ಸರ್, ಗ್ಲೋಬಲ್ ವಾಟರ್ ಕ್ರೈಸಿಸ್ ಅಂತ ನಾವು ಹೇಳ್ತೀವಿ ಸರ್. ಗ್ಲೋಬಲಿ 80% ಪಾಪ್ಯುಲೇಷನ್ ಲೈವ್ಸ್ ಇನ್ ದಿ ವಾಟರ್ ಸ್ಕೇರ್ಸಿಟಿ, ವಾಟರಲ್ಲಿ ಜೀವನ ಮಾಡ್ತಾ ಇದ್ದಾರೆ ಸರ್. ಪ್ಲಸ್ 160 ಕೋಟಿ ಜನ ಪೀಪಲ್ ಲ್ಯಾಕ್ ಅಕ್ರಾಸ್ ದಿ ಕ್ಲೀನ್ ವಾಟರ್ ಫಾರ್ ಡೈಲಿ ಯೂಸೇಜ್. ಈಗ 160 ಕೋಟಿ ಜನಕ್ಕೆ ಶುದ್ಧವಾದ ನೀರಾಗ್ಬೋದು, ದಿನನಿತ್ಯ ಕಾರ್ಯಕ್ರಮಗಳಿಗೆ ನೀರೇ ಸಿಗಲ್ಲ ಸರ್. ಅವ್ರು ಕೊಳಚೆ ನೀರು ಯೂಸ್ ಮಾಡ್ಬೋದು ಅಥವಾ ಫ್ಲೋರೈಡ್ ಕಂಟೆಂಟ್ ನೀರು ಯೂಸ್ ಮಾಡ್ಬೋದು. ಆ ಥರ ನೀರು ಯೂಸ್ ಮಾಡ್ತಾರೆ. 160 ಕೋಟಿ ದೊಡ್ಡ ಪಾಪ್ಯುಲೇಷನ್ ಸರ್. ಈಗ ನಮ್ಮ ಕರ್ನಾಟಕದಲ್ಲಿ ಹೇಳೋದಾದ್ರೆ ಸರ್ 79% ರಾಟ್ ಇದೆ. ನೀರು ಅಷ್ಟೊಂದಿದೆ ನಮ್ಮಲ್ಲಿ, 3700 TMC ನೀರಿದೆ, ಆದರೆ 79% ರಾಟ್ ಇದೆ. ನೋಡಿ ಎಷ್ಟು ವಿಚಿತ್ರ ಭೂಮಿ. ಅದ್ರ ಬಗ್ಗೆ ನಾವು ಅದ್ಭುತವಾಗಿ ತಿಳ್ಕೋಬೇಕು ಸರ್. ಅದು ವಾಟರ್ ಏನಕ್ಕೆ ನಿಮ್ಗೆ ಇಂಪಾರ್ಟೆಂಟ್ ಅಂದರೆ, ಇವೆಲ್ಲ ನೀವು ತಿಳ್ಕೊಂತ ಹೋದಾಗ ಈ ಭೂಮಿ ಏನು, ಆಕಾಶ ಅಂದರೆ ಏನು, ಗ್ರಹಗಳು ಹೆಂಗೆ ಸುತ್ತವೆ, ನಾವು ಎಲ್ಲಿದ್ದೀವಿ, ನಾವು ನೆಕ್ಸ್ಟ್ ಏನು ಮಾಡಬೇಕು, ನಾವೇನು ಯುಟಿಲೈಸ್ ಮಾಡಬೇಕು ಅನ್ನೋದು ನಿಮ್ಗೆ ಅರ್ಥ ಆಗ್ತಾ ಹೋಗ್ತದೆ ಸರ್. ಅದೇ ನಿಮಗೆ ದೇವರು ಅಂತ ಹೇಳೋದು ನಾವು. ನೇಚರ್ ಇಸ್ ಎ ಗಾಡ್. ನಮ್ಮ ಕರ್ನಾಟಕದ ನೀರಿನ ಪರಿಸ್ಥಿತಿ ಹೇಗಿದೆ ಅನ್ನೋಂಥದ್ದನ್ನು ತಿಳಿಸ್ಕೊಡಿ ಸರ್. ಸರ್ ನಮ್ಮ ಕರ್ನಾಟಕದ ನೀರಿನ ಪರಿಸ್ಥಿತಿ ಹೆಂಗಿದೆ ಅಂದರೆ ಸರ್, ತಮಗೂ ಕೆಲವರಿಗೆಲ್ಲ ಗೊತ್ತಿದೆ, ಆದರೂ ಒಂದು 2 ನಿಮಿಷದಾಗ ಹೇಳ್ತೀನಿ ಸರ್. ನೋಡಿ ಸರ್, ಟೋಟಲ್ ಅವೈಲೇಬಲ್ ವಾಟರ್ ಇನ್ ಈಲ್ಡ್ ಇನ್ ದಿ ಕರ್ನಾಟಕ 3796.1 TMC ನಮ್ದು ಟೋಟಲ್ ಆನಿಯಲ್ ಈಲ್ಡ್ ಸರ್. ಅಷ್ಟು ನೀರು ಉತ್ಪಾದನೆ ಆಗ್ತಾ ಇದೆ ನಮ್ಮ ಒಂದು ಭೂಪ್ರದೇಶ ಸರ್. ಅಲ್ಲಿ ಎಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂದರೆ ಸರ್, ತಮಗೆ ಗೊತ್ತಿರಂಗೆ ನಮ್ಮ ನೀರನ್ನು ಉತ್ಪಾದನೆ ಮಾಡ್ತಕ್ಕಂಥ ಸೋರ್ಸು ಕರ್ನಾಟಕ ಆಗ್ಬೋದು ಅಥವಾ ತಮಿಳ್ನಾಡು ಆಗ್ಬೋದು, ಕೇರಳ ಆಗ್ಬೋದು, ಗುಜರಾತ್ ಆಗ್ಬೋದು, ಗೋವಾ ಆಗ್ಬೋದು ಸರ್. ಈ 6 ಸ್ಟೇಟ್ಗಳಿಗೆ ವೆಸ್ಟರ್ನ್ ಘಾಟ್ಸ್ ಸರ್, ಪಶ್ಚಿಮ ಘಟ್ಟಗಳು ನೀರನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕೇಂದ್ರಗಳು ಸರ್ ಅವು. ನಮ್ಮ ನೀರನ್ನು ಉತ್ಪತ್ತಿ ಮಾಡ್ತಕ್ಕ ಕೇಂದ್ರ ನಮ್ಮ ಕರ್ನಾಟಕಕ್ಕೆ ಎಷ್ಟು ಜನರೇಷನ್ ಆಗುತ್ತೆ ಅಂದರೆ 3796 TMC ಸರ್. ಅಷ್ಟು ನೀರು ಉತ್ಪತ್ತಿ ಆಗುತ್ತೆ ಸರ್. ಇದರಲ್ಲಿ ಈಸ್ಟ್ ಫ್ಲೋಯಿಂಗ್ ರಿವರು, ವೆಸ್ಟ್ ಫ್ಲೋಯಿಂಗ್ ರಿವರ್ ಅಂತ 2 ಡಿವೈಡ್ ಮಾಡ್ತೀವಿ ನಾವು ಸರ್. ವೆಸ್ಟ್ ಫ್ಲೋಯಿಂಗ್ ರಿವರ್ಸು ನಮ್ಮಲ್ಲಿ ಯುಟಿಲೈಸೇಷನ್ ಆಗ್ತಾ ಇಲ್ಲ ಸರ್. ಸಮುದ್ರಕ್ಕೆ ಹೋಗ್ತಾ ಇದೆ. ಸಣ್ಣ ಸಣ್ಣ ಪ್ರಾಜೆಕ್ಟ್ಗಳು ಮಾಡ್ಕೊಂಡಿದ್ವಿ, ಪವರ್ ಪ್ರಾಜೆಕ್ಟ್ಗಳು ಮಾಡ್ಕೊಂಡಿದ್ವಿ. ಈಗ ಎತ್ತಿನ ಪ್ರಾಜೆಕ್ಟ್ ಅಂತ ಒಂದು 24 TMC ಮಾಡ್ಕೊತಾ ಇದೀವಿ ಸರ್. ಆದರೆ
ನಮ್ಮ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಇದಾವಲ್ಲ ಸರ್, ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿಬಿಟ್ಟಿದ್ದೀವಿ ಸರ್. ಯಾವ ಥರ ಯುಟಿಲೈಸ್ ಮಾಡಿದ್ದೀವಿ ಅಂದರೆ ಸರ್, ಎಲ್ಲ ರಿವರ್ಸ್ಗಳು ನಮ್ಮ ಟ್ರಿಬ್ಯುನಲ್ಸ್ಗಳಿದಾವೆ ಸರ್. ಟ್ರಿಬ್ಯುನಲ್ ಅವಾರ್ಡ್ ಆಗಿ ಎಕ್ಸಿಕ್ಯೂಷನ್ಸ್ ಆಗಿ ಕೆಲಸಗಳೆಲ್ಲ ನಡೀತಾ ಇದೆ ಸರ್. ಹೌದು. ನಮ್ಮದು ಕೃಷ್ಣಾ ಬೇಸಿನ್ ಕಾಂಟ್ರಿಬ್ಯೂಷನ್ ನೋಡಿ ಸರ್, ನಮ್ಮ ರಾಜ್ಯದಿಂದ ಉತ್ಪತ್ತಿ ಆಗ್ತಕ್ಕಂಥ 969.4 TMC, ಕಾವೇರಿ ಕಾಂಟ್ರಿಬ್ಯೂಷನ್ 387 TMC, ವೆಸ್ಟ್ ಫ್ಲೋಯಿಂಗ್ ರಿವರ್ ಕಾಂಟ್ರಿಬ್ಯೂಷನ್ 2040 TMC, ಪ್ಲಸ್ ಗ್ರೌಂಡ್ ವಾಟರ್ 400 TMC ನೀರಿದೆ ಸರ್. ಇಷ್ಟು ನೀರು ನಮ್ಮ ಕರ್ನಾಟಕದಲ್ಲಿದೆ. ಇನ್ನೊಂದು ಅದ್ಭುತ ಏನಂದರೆ ಸರ್, ವೆಸ್ಟರ್ನ್ ಘಾಟ್ಸು ನಮ್ಮದು ಇರ್ತಕ್ಕಂಥದ್ದು 17% ವೆಸ್ಟ್ ಫ್ಲೋಯಿಂಗ್ ರಿವರ್ಸು. ಟೋಟಲ್ ಕರ್ನಾಟಕದ ಭೂ ಪ್ರದೇಶದಲ್ಲಿ 17% ಮಾತ್ರ ಜಾಗದಲ್ಲಿ 2000 TMC ನೀರು ಉತ್ಪತ್ತಿ ಆಗುತ್ತೆ. ದಟ್ ಈಸ್ ಅದ್ಭುತ ಅಲ್ವಾ ಸರ್? ಅದು ನೇಚರ್, ಅದು ನಮ್ಮ ಆನಿಷ ಮಾಡೋಕ್ಕಾಗಲ್ಲ. ನೇಚರ್ ನಮ್ಗೆ ದೈವದಕ್ತವಾಗಿ ಕೊಟ್ಟಿರ್ತಕ್ಕಂಥದ್ದು ವರ. ಅದು ಅದನ್ನು ಯುಟಿಲೈಸ್ ಮಾಡ್ಕೊಂಡು ನಾವೇನು ಮಾಡಬೇಕು ಅನ್ನೋದು ನೆಕ್ಸ್ಟು ಪ್ಲ್ಯಾನ್ ಮಾಡ್ಕೋಬೇಕು ಸರ್. ಅದು ಈ ಒಂದು ಪಶ್ಚಿಮ ಘಟ್ಟಗಳು ಏನಿದ್ದಾವೋ ಇಲ್ಲಿ ಹೆಚ್ಚು ನೀರಿನ ಉತ್ಪಾದನೆ ಆಗುತ್ತೆ ಅಂತ ಹೇಳಿದ್ರಿ ಸರ್. ಮತ್ತೆ ತಾವು ಹೇಳಿದ್ರಿ ಈ ಪೂರ್ವಕ್ಕೆ ಹರಿತಕ್ಕಂತಹ ನದಿಗಳು ಮತ್ತೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಅನ್ನುವಂತಹ ಒಂದು ವಿಂಗಡಣೆಯನ್ನ ಮಾಡಿದ್ರಿ. ಈ ಒಂದು ಪೂರ್ವ ಮತ್ತೆ ಪಶ್ಚಿಮದ ಎಷ್ಟು ಪ್ರಮಾಣದ ನೀರನ್ನ ನಾವು ಇವತ್ತು ಕೂಡ ಬಳಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ, ಮತ್ತೆ ಏನು ಈ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಿದಾವಲ್ಲ ಅಂತಂದ್ರೆ ಸಮುದ್ರಮುಖಿಯಾಗಿ ಹರಿತಕ್ಕಂಥ ನದಿಗಳು, ಆ ನೀರಿನ ಬಳಕೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಏನೆಲ್ಲ ಮಾಡುವಂತಹ ಸಾಧ್ಯತೆ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನಂತ ಕರಿತೀವಿ, ನಮ್ಮಲ್ಲಿ 25 ಮೇಜರ್ ನದಿಗಳಿದೆ ಸರ್. ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಕಾಳಿ ಆಗ್ಬೋದು, ವರೈ ಆಗ್ಬೋದು, ಸೂಪ ಆಗ್ಬೋದು, ಶರಾವತಿ ಆಗ್ಬೋದು, ಅಗಿನಾಶಿನಿ, ಬೇಡ್ತಿ, ಪ್ಲಸ್ ನಮ್ಮ ನೇತ್ರಾವತಿ ಬೇಸಿನಲ್ಲಿ ಕುಮಾರಧಾರೆಸೇ ಮೇಜರ್ ಕಾಂಟ್ರಿಬ್ಯೂಷನ್ ಸರ್. ನೇತ್ರಾವತಿ ಬೇಸಿನ್ಗೆ ಈ ಥರ ಮೇಜರ್ ನದಿಗಳಲ್ಲಿ ಸರ್ ಕರ್ನಾಟಕ ಪವರ್ ಕಾರ್ಪೊರೇಷನ್ ಮೇಜರ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇರೋ ನದಿಗಳು ಶರಾವತಿ ಬೇಸಿನಲ್ಲಿ ಯೂಸ್ ಮಾಡ್ತಾ ಇದೆ ಸರ್. ಕಾಳಿ ಪ್ರಾಜೆಕ್ಟ್ ಅಂತ ಮಾಡಿದೆ, ವರಾಹಿ ಪ್ರಾಜೆಕ್ಟ್ ಅಂತ ಮಾಡಿದೆ. ಇಷ್ಟು ನದಿಗಳು ಮಾತ್ರ ನಮ್ಮ ಹೈಡ್ರೋ ಪ್ರಾಜೆಕ್ಟ್ಗೆ ಯುಟಿಲೈಸ್ ಆಗ್ತಾ ಇದೆ ಸರ್. ರಿಮೈನಿಂಗ್ ಎಲ್ಲ ವೇಸ್ಟ್ ಆಗಿ ಹೋಗ್ತಾ ಇದೆ ಸರ್. ಈಗ ರೀಸೆಂಟಾಗಿ ಗೌರ್ಮೆಂಟ್ ಆಫ್ ಕರ್ನಾಟಕ ನೇತ್ರಾವತಿ ಬೇಸಿನಲ್ಲಿ ಟೋಟಲ್ 420 TMC ನೀರಿದೆ ಸರ್. ಅದ್ರ 24 TMC ನೀರನ್ನ ಕುಡಿಯೋ ನೀರಿಗೋಸ್ಕರ 8 ಜಿಲ್ಲೆಗಳಿಗೆ ತೊಗೊತಾ ಇದ್ದಾರೆ ಸರ್. ದಟ್ ಈಸ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಸರ್. ಅದು ಅದ್ಭುತವಾದ ಪ್ರಾಜೆಕ್ಟ್ ಸರ್, ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ನಮ್ಮ ಆಸೆ ಏನಂದ್ರೆ ಸರ್, ನಾವು ವೆಸ್ಟ್ ಫ್ಲೋಯಿಂಗ್ ರಿವರಿಗೆ ಕೈ ಹಾಕ್ಬಿಟ್ಟಿದ್ದೀವಿ. ನಮ್ಮ ಏನು ನಮ್ದು 79% ಡ್ರಾಟ್ ಏರಿಯಾ ಇರ್ಬೋದು, ನಮ್ಮ ಹಳೆ ಮೈಸೂರು ಆಗ್ಬೋದು, ಎಲ್ಲೆಲ್ಲಿ ಡ್ರಾಟ್ ಇದೆ ಪ್ರತಿಯೊಂದು ವಿಲೇಜ್ಗೆ ಏನು ನಮ್ಮದು ವೆಸ್ಟ್ ಫ್ಲೋಯಿಂಗ್ ರಿವರ್ ಏನು ನಮ್ಮದು ನೀರಿದೆಯಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಿ ನೀರು ಕೊಡ್ತಕ್ಕಂಥದ್ದು ನನ್ನ ಕನಸು. ಅದೇ ಥರ ಗೌರ್ಮೆಂಟ್ ಆಫ್ ಕರ್ನಾಟಕನೂ ಅದೇ ಥರ ಮಾಡಬೇಕು ಅನ್ನೋದು ನನ್ನೊಂದು ಆಸೆ ಸರ್. ಅದು ನನ್ನ ಆಸೆ ಸರ್. ಅದು ಹೌದು. ನಾವು ಪ್ರತಿ ದಿವಸವೂ ದಿನಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ ಸರ್, ಎತ್ತಿನ ಹೊಳೆ ಅನ್ನುವಂಥದ್ದು ಆಗಾಗ್ಗೆ ಬರ್ತಾ ಇರುತ್ತೆ. ನಮ್ಮ ಸಮೀಪದಲ್ಲೇ ಹಾದು ಹೋಗ್ತಾ ಇರ್ತಕ್ಕಂಥ ಒಂದು ಯೋಜನೆ ಸರ್. ನಮ್ಮ ಸಕಲೇಶ್ಪುರ, ಬೇಲೂರು, ಅರಸೀಕೆರೆ ಈ ಭಾಗವಾಗಿ ಹೋಗ್ತಾ ಇರ್ತಕ್ಕಂಥದ್ದು. ಇದು ಯಾವಾಗಲೂ ಕೂಡ ಒಂದು ರಾಜ್ಯ ಮಟ್ಟದ ಸುದ್ದಿ ಇದ್ದೇ ಇರುತ್ತೆ ಯಾವುದಾವುದೋ ಕಾರಣಕ್ಕಾಗಿ. ಮೊನ್ನೆ ಅಷ್ಟೇ ನೀರನ್ನ ಪ್ರಯೋಗಾತ್ಮಕವಾಗಿ ತರುವಂತಹ ಪ್ರಯತ್ನ ಮಾಡಿದ್ರು, ಪೈಪ್ ಎಲ್ಲ ಒಡೆದೋಯ್ತು ಅನ್ನುವಂಥದ್ದು. ಏನ್ ಸರ್ ಎತ್ತಿನ ಹೊಳೆ ಅಂತ ಅಂದ್ರೆ, ಎತ್ತಿನ ಹೊಳೆ ಯೋಜನೆ ಏನು, ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಸರ್ ಎತ್ತಿನ ಹೊಳೆ ಪ್ರಾಜೆಕ್ಟ್ ಅಂತಂದ್ರೆ ನಮ್ಮ ತುಮಕೂರಲ್ಲಿ ಒಬ್ರು ಪರಮಶಿವರ್ ಅಂತ ಇದ್ರು ಸರ್. ಅವರು ರಿಟೈರ್ಡ್ ಸೂಪರಿಂಟೆಂಡೆಂಟ್ ಇಂಜಿನಿಯರು. ನಾನು ಅವರ ಅಂಡರ್ ಸುಮಾರು ಒಂದು 10 ವರ್ಷ ಕೆಲಸ ಮಾಡಿದ್ದೀನಿ ಸರ್. 30 years ಬ್ಯಾಕಿಂದ ಸರ್ ಅವರು ಇವನ್ ಟುಡೇ ಗೌರ್ಮೆಂಟ್ ಆಫ್ ಕರ್ನಾಟಕ ವೆಸ್ಟ್ ಫ್ಲೋಯಿಂಗ್ ರಿವರ್ನ ಯುಟಿಲೈಸೇಷನ್ ಮಾಡ್ಕೊಳ್ಳಿ, ಸಮುದ್ರಮುಖಿಯಾಗಿ ಹರಿತಾ ಇದ್ದಾವೆ, 2000 TMC ಅದು ವ್ಯಯ ಆಗ್ತಾ ಇದೆ, 2000 TMC ನೀರಿದೆ, ಅದನ್ನ ಬಳಕೆ ಮಾಡ್ಕೋಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್ ಫಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಕೊಟ್ಟರು ಸರ್. ಅದು ಗೌರ್ಮೆಂಟ್ ಲೆವೆಲ್ ಡಿಸ್ಕಷನ್ ಆಯಿತು, ಅದು ಸ್ಟಡಿ ಮಾಡಿ ಅಂತ ಅಂದರು. ಅವ್ರು ಗಾರ್ಲೈನ್ ಕೆನಾಲ್ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಬಂದ್ರು ಸರ್ ಪರಮಶಿವರ್. ಗಾರ್ಲೈನ್ ಕೆನಾಲ್ ಕಾನ್ಸೆಪ್ಟ್ ಅಂದ್ರೆ ನಮ್ಮ ಅಪ್ಪರ್ ರೀಚಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಸರ್, ವೆಸ್ಟ್ ಫ್ಲೋಯಿಂಗ್ ರಿವರ್ ಅಲ್ಲಿ ಟಾಪಲ್ಲಿ ಒಂದು 906 ಒಂದು ಗಾರ್ಲೈನ್ 6 ಥರ ಕೆನಾಲ್ ಮಾಡ್ಕೊಂಬಂದ್ಬಿಡೋದು. ಕೆನಾಲ್ ಮಾಡ್ಕೊಂಬಂದು ಒಂದು ಯಾವುದೋ ಒಂದು ಪಾಯಿಂಟಲ್ಲಿ ಟುವರ್ಡ್ಸ್ ಈಸ್ಟ್ ಡೈವರ್ಷನ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಸರ್. ಅದು ಆ ಥರ ಫಸ್ಟ್ ಅವ್ರು ಪ್ರಪೋಸಲ್ ಕೊಟ್ಟರು ಸರ್. ಅದಾದಮೇಲೆ ಸುಮಾರು ಡಿಸ್ಕಷನ್ಸ್ ಆಗಿ KPC ಅವ್ರಸು, ಗೌರ್ಮೆಂಟ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟು ಅದೆಲ್ಲ ಡಿಸ್ಕಷನ್ ಆದಮೇಲೆ ಟನಲ್ ಫನಲ್ ಪ್ರೊಸೆಸ್ ಅಂತ ಅವರು ಒಂದು ಅಕ್ಸೆಪ್ಟ್ ಮಾಡಿದ್ರು ಸರ್. ನಾವು ಟನಲ್ ಮಾಡಿ ಒಂದು ಕಡೆ ಕಲೆಕ್ಷನ್ಸ್ ಮಾಡಿ ತೊಗೊಂಡೋಗೋದು ಅಂತ ಅದೊಂದು ಕಾನ್ಸೆಪ್ಟ್ ಅವ್ರಿಗೆ ಕೊಟ್ಟರು ಸರ್. ಲಾಸ್ಟ್ಗೆ ಅವರು ಪರಮಶಿವ ಅವರು ಟನಲ್ ಮಾಡಿ ಒಂದು ಕಾನ್ಸೆಪ್ಟ್ನ ಒಪ್ಕೊಂಡ್ರು ಸರ್. ಆ ಇದರಲ್ಲೇ ಸರ್ ನಾವು ಎತ್ತಿನ ಹೊಳೆ ಪ್ರಾಜೆಕ್ಟ್ನ ಫಸ್ಟ್ ಫೇಸಲ್ಲಿ ತೊಗೊಂಡಿದ್ದೀವಿ ಸರ್. ಈಗ 24 TMC ತೊಗೊಂಡಿದ್ವಿ. ಪರಮಶಿವರ್ ಕಾನ್ಸು ಒಂದು 200 TMC ತೊಗೊಂಡು ನಮ್ದು ಏನು 79% ಏನು ಡ್ರಾಟ್ ಏರಿಯಾ ಇದೆಯಲ್ಲ ಪ್ರತಿಯೊಂದು ಜಾಗಕ್ಕೂ ನೀರು ಕೊಡಬೇಕು ಅನ್ನೋದು ಅವ್ರದ್ದು, ಕುಡಿಯೋ ನೀರು ಶುದ್ಧವಾದ ಕುಡಿಯೋ ನೀರು ಕೊಡಬೇಕು ಅನ್ನೋದು ಅವ್ರದ್ದೊಂದು ಕನಸಿತ್ತು. 24 TMC ತೊಗೊಂಡಿದ್ದೀವಿ ಸರ್. ಫ್ಯೂಚರ್ಲಿ ಒಂದು ಸ್ವಲ್ಪ ನಾವು ಆಡ್ ಮಾಡ್ತಾ ಹೋಗ್ಬೇಕು ಸರ್. ಅದು ಯಾಕೆಂದರೆ ಸೋರ್ಸ್ ಇರಿದೆ ನಮ್ಮಲ್ಲಿ, ಹಂಗೆ ಅದೇ ಥರ ಪಾಪ್ಯುಲೇಷನ್ ಬೆಳೀತಾ ಹೋಗುತ್ತೆ. ಈಗ ಆ್ಯಸ್ ಪರ್ ತ್ಯಾಗರಾಜನ್ ರಿಪೋರ್ಟ್ ಪ್ರಕಾರ ಸರ್ ಬೆಂಗಳೂರು ಪಾಪ್ಯುಲೇಷನ್ 2050ಕ್ಕೆ
3.5 crore ಆಗುತ್ತೆ ಸರ್. ಅದೇ ರಿಪೋರ್ಟ್ ಕೊಟ್ಬಿಟ್ಟಿದೆ ಅವರು. ಈಗ 3.5 crore ಪೀಪಲ್ಗೆ ಸರ್ ಕುಡಿಯೋ ನೀರಿಗೋಸ್ಕರ 50 TMC ಬೇಕು. ಈಗ ಏನಿದೆ ಅದನ್ನು ಬಿಟ್ಟು ಕುಡಿಯೋ ನೀರಿಗೋಸ್ಕರ 50 TMC ಬೇಕು ಸರ್. ಯಾಕೆಂದರೆ ಬೆಂಗಳೂರಿಗೆ ಎಲ್ಲ ಕಡೆಯಿಂದಲೂ ಜನ ಬರ್ತಾ ಇದ್ದಾರೆ, ನಾಷ್ಟದಿಂದ ಬರ್ತಾ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ಸ್ಟೇ ಆಗ್ತಾ ಇದ್ದಾರೆ. ಶುದ್ಧವಾದ ಕುಡಿಯೋ ನೀರು ಕೊಡಲೇಬೇಕು ಸರ್. ಅದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಸರ್. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅಂದರೆ ರಿಸೋರ್ಸಸ್ನ ಹುಡುಕಾಡಬೇಕು. ರಿಸೋರ್ಸ್ ಅಂದರೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸೇ ಸರ್. ಅದನ್ನ ಯುಟಿಲೈಸ್ ಮಾಡ್ಕೊಂಡು ಬೇರೆ ಬೇರೆ ನಮ್ಮ ಶರಾವತಿ ದೀಗ್ ಸ್ಟಡಿ ಮಾಡ್ತಾ ಇದ್ವಿ, ನೇತ್ರಾವತಿ ಬೇಸಿನ್ ಸ್ಟಡಿ ಮಾಡ್ತಾ ಇದ್ವಿ. ಇದೇ ಥರ ಸ್ಟಡಿ ಮಾಡ್ತಾ ಇರುತ್ತೆ ಸರ್. ಫರ್ದರ್ ಮನುಷ್ಯ ಇರೋವರೆಗೂ ನೀರಾವರಿ ಪ್ರಾಜೆಕ್ಟ್ ನಡೀತಾ ಇರ್ತವೆ ಸರ್. ಇದು ನೀಡ್ಸ್ ಎವ್ರಿ ಡೇ ಮಾಡ್ತಲೇ ಇರ್ಬೇಕು ಸರ್. ಇದು ನೆವರ್ ಎಂಡ್ ಸರ್. ಇದು ಇರಿಗೇಷನ್ ಇಸ್ ನೆವರ್ ಎಂಡ್ ಸರ್. ಇದು ಆ ಥರ ಕಾನ್ಸೆಪ್ಟ್ ಸರ್. ಈ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಏನಿದಾವೆ ಸರ್, ಈ ಎತ್ತಿನ ಹೊಳೆ ಇದರಲ್ಲಿ ಪಶ್ಚಿಮಕ್ಕೆ ಹರಿತಾ ಇರ್ತಕ್ಕಂಥ ಎಲ್ಲ ನದಿಗಳಿಂದ ನೀರನ್ನು ತರುವಂಥ ಪ್ರಯತ್ನ ಆಗ್ತಾ ಇದೆಯೋ ಅಥವಾ ಯಾವುದಾದ್ರೂ ಒಂದು ಕೊಳ್ಳದಿಂದ ಅಷ್ಟೇ ತರುವಂತಹ ಪ್ರಯತ್ನ ಆಗ್ತಾ ಇದೆ? ಇಲ್ಲ, ಒಳ್ಳೆ ಕ್ವಶನ್ ಕೇಳಿದೆ ಸರ್. ಯಾಕೆಂದರೆ ಇದು ಸೌತ್ ಕೇಂದ್ರದ ಹಾಗಾಗಿ ಒಂದು ಸ್ವಲ್ಪ ಗಲಾಟೆ ಮಾಡ್ತಿರ್ತಾರೆ ಸರ್. ಸರ್ ನಾವೇನೀಗ ಪ್ರಾಜೆಕ್ಟ್ ಮಾಡ್ತಾ ಇದೀವಲ್ಲ ಸರ್, ಇದು ಸಕಲೇಶ್ಪುರ ತಾಲೂಕು ಬಿಟ್ಟರೆ ಸರ್ ನಾವೆಲ್ಲೂ ಹೋಗಿಲ್ಲ ಸರ್. ಸಕಲೇಶ್ಪುರ ತಾಲೂಕಿನಲ್ಲಿ ಅಷ್ಟೇ, ಹಾಸನ ಡಿಸ್ಟಿಕ್ಕು ಸಕಲೇಶ್ಪುರ ತಾಲೂಕು. ಅದರಲ್ಲೂ ಸರ್ ನಾವು ತೊಗೊಂಡಿರ್ತಕ್ಕಂಥ ಬೇಸಿನು ನೇತ್ರಾವತಿ ಬೇಸಿನು, ಸಬ್ ಬೇಸಿನ್ ಕುಮಾರಧಾರ ಸರ್. ನಾವು ನೇತ್ರಾವತಿ ಮೇಜರ್ ಆ ಸೈಡ್ ಹೋಗಿಲ್ಲ ಸರ್. ನಮ್ದೇನು ಕುಮಾರಧಾರ ಇದೆಯಲ್ಲ ಸರ್, ಕುಮಾರಧಾರ ಅಪ್ಸ್ಟ್ರೀಮ್ ಟ್ರಿಬ್ಯೂಟರೀಸ್ ಅಂತ ಕರಿತೀವಿ ಸರ್. ಗುಂಡಿ ಹೊಳೆ ಆಗ್ಬೋದು, ಕಾಡುಮನೆ ಹಳ್ಳಗಳಾಗ್ಬೋದು, ಕೆರಿವೆಳೆ ಆಗ್ಬೋದು, ಹೊಂದಳ್ಳ ಆಗ್ಬೋದು, 7 ಸಣ್ಣ ಸಣ್ಣ ಹಳ್ಳಗಳನ್ನ 700 RL, 800 RL, 750 RL ಸಣ್ಣ ಸಣ್ಣ ವೇರ್ಗಳು ಕಟ್ಟಿ ಸರ್ ಎಲ್ಲನೂ ಒಂದು ಕಡೆ ಲಿಂಕ್ ಮಾಡ್ಕೊಂಡು ಪೈಪಲ್ಲಿ 4 ಸ್ಟೇಜಲ್ಲಿ ಲಿಫ್ಟ್ ಮಾಡಿ ಹೊರಗೆ ತೊಗೊತೀವಿ ಸರ್. ಸಣ್ಣ ಸಣ್ಣ ಹಳ್ಳಗಳು ಸರ್. ಒಂದೊಂದು ಹಳ್ಳಲ್ಲಿ 3 TMC, ಹೊಂಗದಳ್ಳಲ್ಲಿ 7 TMC, 11 TMC, ಎತ್ತಿನಳ್ಳಿ 3.5 TMC, ಈ ಥರದ್ದೆಲ್ಲ ಸಿಗ್ತದೆ ಸರ್. ಎಲ್ಲ ಸೇರಿ 24 TMC ಸರ್. ಅಲ್ಲೆಲ್ಲೂ ಡ್ಯಾಮ್ ಕಟ್ತಾ ಇಲ್ಲ ಸರ್. ನಾವು ರನ್ ಆಫ್ ದಿ ರಿವರ್ ಸ್ಕೀಮಲ್ಲಿ ಮಾತ್ರ ಮಾಡ್ತಾ ಇದೀವಿ ಸರ್. ಏನಕ್ಕೆ ಎಕೋ ಸೆನ್ಸಿಟಿವ್ ಜಾಗ ಇರೋದ್ರಿಂದ ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟೋದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ರನ್ ಆಫ್ ದಿ ರಿವರ್ ಸ್ಕೀಮಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಮಾಡ್ತಾ ಇದೆ ಸರ್. ಅದ್ಭುತವಾದ ಪ್ರಾಜೆಕ್ಟ್ ಸರ್. ಅದು ಮಾಡ್ಬೇಕು ಸರ್. ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲಿ ಸರ್, ತಪ್ಪೇನಿಲ್ಲ ಸರ್. ಇದರಲ್ಲಿ ಎತ್ತಿನ ಹೊಳೆ ಅನ್ನುವಂಥದ್ದು ಒಂದು ಕೊಳ್ಳ ಅಥವಾ ತೊರೆ ಅಲ್ವಾ? ಅದು ಇಲ್ಲ ಸರ್. ಏನಕ್ಕೆ ಎತ್ತಿನೊಳೆ ಅಂತ ಹೆಸರಿಟ್ರು ಅಂದ್ರೆ ಅದು ಹೈವೇ ಪಕ್ಕ ಬರುತ್ತೆ. ಹೈವೇ ಪಕ್ಕ ಬರೋದ್ರಿಂದ ಇಮಿಡಿಯೇಟ್ ಕಾಣುತ್ತಲ್ಲ, ಎತ್ತಿನೊಳೆ ಅಂತ ಇಟ್ರು. ಇದು ಮೇಜರ್ ಕಾಂಟ್ರಿಬ್ಯೂಷನ್ ಕೊಡೋದು ಹೊಂಗದಳ್ಳ. 7 TMC ಕೊಡುತ್ತೆ. ಹೊಂಗದಳ್ಳ ಪ್ರಾಜೆಕ್ಟ್ ಅಂತ ಹೆಸರು ಇಡೋದಿಲ್ಲ ನಾರ್ಮಲ್ ಆಗಿ. ನಮ್ಗೆ ಯಾವ್ದು ಅಕ್ಸೆಸಬಲಿಟಿ ಇರ್ತದೋ, ಯಾವ್ದು ಇರ್ತದೋ ಅದನ್ನ ಹೆಸರು ಇಡ್ತಾರೆ ಅಷ್ಟೇ. ಹಂಗಾದ್ರೆ ಎತ್ತಿನೊಳೆ ಒಂದೇ ಅಲ್ಲ ಸರ್. ಆ ಥರ ಮೇಜರ್ ಟ್ರಿಬ್ಯೂಟರ್ಸ್ 7ನ ಕವರ್ ಮಾಡಿ ಅವೆಲ್ಲ ಒಂದ್ ಕಡೆ ಕಲೆಕ್ಟ್ ಮಾಡಿ ಸ್ಟೇಜಸ್ ಲಿಫ್ಟ್ ಮಾಡ್ತಕ್ಕಂಥ ಪ್ರಾಜೆಕ್ಟ್ ಸರ್ ಇದು. ಎತ್ತಿನೊಳೆ ಪ್ರಾಜೆಕ್ಟ್ ಕುಮಾರಧಾರ ಬೇಸಿನ್ ಮಾತ್ರ ಸರ್. ಇದು ಕುಮಾರಧಾರ ಬೇಸಿನ್ ನಲ್ಲಿ ಮಾತ್ರ ನೀರನ್ನ ಹೌದು ಸರ್ ಎತ್ತಕ್ಕಂಥದ್ದು ಅಥವಾ ವಿರುದ್ಧ ದಿಕ್ಕಿಗೆ ಹರಿಸ್ತಕ್ಕಂಥ ಒಂದು ಸರ್. ವಿರುದ್ಧ ದಿಕ್ಕು ಅಂತ ನಾವು ಹೇಳಕ್ ಬರಲ್ಲ ಸರ್. ಸರ್ ಯಾಕೆಂದ್ರೆ ವಿರುದ್ಧ ಅಂದ್ರೆ ಅದು ಏನೋ ಒಂಥರ ಮಾತಾಡ್ದಂಗೆ ಆಗುತ್ತೆ. ಈಗ ನಮ್ದು ನೀಡ್ಸ್ ಸರ್, ನೀರು ನಮಗೆ ಬೇಕೇ ಬೇಕು ಅಂತ ಅಂದ್ರೆ ನದಿನೂ ನಮ್ಮ ಆಸ್ತಿ ಅಲ್ವಾ ಸರ್. ಅದು ಎಲ್ಲರೂ ಹೋಗ್ತಿದ್ರು ಸ್ವಲ್ಪ ಪ್ರಮಾಣದಲ್ಲಿ ತಗೋಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ, ಯುಟಿಲೈಸ್ ಮಾಡಿ ಅಂತಲೇ ಹೇಳಿದೆ. ತಗೊಳ್ಳೇಬೇಕು ಸರ್. ಅದನ್ನ ಅದು ದಿಕ್ಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸರ್, ನಮ್ಮ ನೀಡ್ಸ್ ಅದು ನಾವು ತಗೊಳ್ಳೇಬೇಕು. ಇಲ್ಲಾಂದ್ರೆ ಜೀವ ಸಂಕುಲಗಳು ಬದುಕಲ್ಲ, ನಾವೇ ಮನುಷ್ಯನೇ ಬದುಕಲ್ಲ. ನೋಡಿ ಸರ್, ತಮಗೆ ಗೊತ್ತಿರಂಗೆ ಸರ್, ನೀರು ರಕ್ತ ಸರ್ ಕ್ರಿಯೇಟ್ ಮಾಡಕ್ ಬರಲ್ಲ ಸರ್. ಒಂದು ಹನಿ ನೀರನ್ನು ಕ್ರಿಯೇಟ್ ಮಾಡಕ್ ಉತ್ಪಾದನೆ ಮಾಡಕ್ ಆಗದೇ ಇಲ್ಲ. ಒಂದು ಡ್ರಾಪ್ ಬ್ಲಡ್ ಉತ್ಪತ್ತಿ ಮಾಡೋಕ್ಕಾಗಲ್ಲ. ಪ್ರಪಂಚದಲ್ಲಿ ಇರ್ತಕ್ಕಂಥ ನೀರು ಯಾವಾಗಲೂ ಕಾನ್ಸ್ಟೆಂಟು. ಒಂದು ಡ್ರಾಪು ಹೆಚ್ಚು ಕಮ್ಮಿ ಆಗಲ್ಲ. ಮನುಷ್ಯರಿರ್ತಕ್ಕಂಥ ಬ್ಲಡ್ಡು ಅಷ್ಟೇ, ಅದು ಹೆಚ್ಚು ಕಮ್ಮಿ ಆಗಲ್ಲ. ಅದಕ್ಕೋಸ್ಕರ ಇವು ವೆರಿ ಇಂಪಾರ್ಟೆಂಟ್ ಸರ್. ಅದಕ್ಕೋಸ್ಕರ ನಾವು ಸ್ವಲ್ಪ ಕೇರ್ ಆಗಿ ಮೂಲ ವಸ್ತುಗಳನ್ನ, ಆವಾಗಲೇ ಹೇಳಿದೆ ಸರ್, ಬ್ಲೂ ಗೋಲ್ಡ್ ಇನ್ ದಿ ವರ್ಲ್ಡ್ ಅಂತ. ನೆಕ್ಸ್ಟ್ ವರ್ಲ್ಡ್ ವಾರ್ ಆದರೆ ವಾಟ್ರಿಗೆ ಅಂತೆಲ್ಲ ಕೆಲವರು ತಜ್ಞರು ಹೇಳ್ತಾರೆ ಸರ್. ಥರ್ಡ್ ವರ್ಲ್ಡ್ ವಾರ್ ಆದರೆ ವಾಟ್ರಿಗೋಸ್ಕರ ಆಗುತ್ತೆ. ಆಮೇಲೆ ಇನ್ನೂ ಕೆಲವು ಪ್ರಿಡಿಕ್ಷನ್ಸ್ ಮಾಡ್ತಾ ಇದ್ದಾರೆ ಸರ್. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಲ್ಯಾಂಡ್ಗಳು ಪರ್ಚೇಸ್ ಮಾಡಿ ನೆಕ್ಸ್ಟ್ ವಾಟರ್ನ ಸೇಲ್ ಮಾಡ್ಕೊಂಡು ಜೀವನ ಮಾಡೋ ಕಾನ್ಸೆಪ್ಟಲ್ಲೂ ಅವ್ರು ಇದ್ದಾರೆ ಸರ್. ಅದು ಆ ಥರನೂ ಕೆಲವರು ಆಲೋಚನೆ ಮಾಡ್ತಾ ಇದ್ದಾರೆ ಸರ್. ಅಷ್ಟು ಕೇರ್ ಸಿಟಿ ಇದೆ ಸರ್ ವಾಟರ್ ಬಗ್ಗೆ. ಸರ್ ತಮಗೆ ಗೊತ್ತಿರಂಗೆ ಸರ್, 1 ಲೀಟ್ರು ನೀರಿಗೆ ಸರ್ 20 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ಕರೆಕ್ಟ್ ಅಲ್ವಾ ಸರ್? ನಮಗೆ BWSS ಎಲ್ಲ 1 ಲೀಟ್ರಿಗೆ 5 ಪೈಸಾ ಚಾರ್ಜ್ ಮಾಡುತ್ತೆ ಸರ್. ಕಮರ್ಷಿಯಲ್ ಅಂದರೆ 40 ಪೈಸಾ ಚೇಂಜ್ ಮಾಡುತ್ತೆ ಸರ್. ನಾವು ಎತ್ತಿನೊಳೆ ಪ್ರಾಜೆಕ್ಟ್ ನಾವು ಮಾಡೋದ್ರಿಂದ ಒಂದು 5 ಪೈಸಾನೋ 8 ಪೈಸಾನೋ ಬೀಳ್ಬೋದು ಸರ್ ಖರ್ಚು. ಅದು ದೊಡ್ಡ ಅಮೌಂಟ್ ಏನಲ್ಲ ಸರ್, 1 ಲೀಟ್ರ್ ಅಷ್ಟು ಖರ್ಚು ಬೀಳೋದು ದೊಡ್ಡ ಅಮೌಂಟ್ ಅಲ್ಲ ಸರ್. ಯಾಕೆಂದ್ರೆ 20 ರೂಪಾಯಿ ಕೊಟ್ಟು ಆಲ್ರೆಡಿ ಕುಡಿತಾ ಇದ್ವಿ ಡ್ರಿಂಕಿಂಗ್ ವಾಟರ್ನ. ನಾವು 8 ಪೈಸಾ 10 ಪೈಸಾ ಖರ್ಚು ಮಾಡಿ ಎತ್ತಿನೊಳೆ ಪ್ರಾಜೆಕ್ಟ್ ಆ ಕಡೆ ತೊಗೊಂಬಂದ್ರೆ ಅದೇನು ದೊಡ್ಡ ಇದೇನಲ್ಲ ಸರ್. ಸುಮ್ಮನೆ ಜನಗಳು ಸರ್ ಯಾವಾಗಲೂ ಇಂಜಿನಿಯರ್ ಬಗ್ಗೆ ಪರ್ಟಿಕ್ಯುಲರ್ ಪರ್ಸನ್ಸು ಅದ್ರ ಬಗ್ಗೆ ನಾಲೆಡ್ಜನ್ನು ಮಾತಾಡಿದ್ರೆ ಮಾತ್ರ ವ್ಯಾಲ್ಯೂ ಇರ್ತದೆ. ಯಾರು ಮಾತಾಡಿದ್ರೆ ಅದು ಉಪಯೋಗ ಇರಲ್ಲ ಸರ್. ಅದು ಅವರಂದ್ರೆ ಆಳವಾಗಿ ತಿಳ್ಕೊಂಡಿರ್ತಾರೆ, ಎಕ್ಸ್ಪರ್ಟ್ಗಳು ಇರ್ತಾರೆ, ಸ್ಟಡಿ ಮಾಡಿರ್ತಾರೆ. ಈ ದಾರಿ ರೋಗೆಲ್ಲ ಮಾತಾಡಿದ್ರೆ ಏನಾಗುತ್ತೆ ಅಂದರೆ ಸರ್ ಅದು ಅದಕ್ಕೆ ಅರ್ಥ ಇರಲ್ಲ ಸರ್. ಅದು ಎತ್ತಿನ ಹೊಳೆ ಉದ್ದೇಶ ಏನು ಸರ್? ಮತ್ತೆ ನೀರನ್ನು ಎಲ್ಲಿಗೆ ಯಾವ ಉದ್ದೇಶಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ ಸರ್? ಎತ್ತಿನೊಳೆ ಪ್ರಾಜೆಕ್ಟು ಮೇನ್ ಪರ್ಪಸ್ಸು
8 ಜಿಲ್ಲೆಗಳಿಗೆ ಕುಡಿಯೋ ನೀರುಗೋಸ್ಕರ ತಗೊಂಡೋಗ್ತಾ ಇರೋದು ಸರ್. ತಮಗೆ ಫಸ್ಟು ಸಿದ್ದರಾಮಯ್ಯ ಅವರು ಚೀಫ್ ಮಿನಿಸ್ಟರ್ ಆದಾಗ ವೀರಪ್ಪ ಮೊಯ್ಲಿ ಅವರು MP ಆಗಿದ್ರು ಸರ್. ವೀರಪ್ಪ ಮೊಯ್ಲಿ ಅವ್ರದ್ದು ಕನಸು ಸರ್ ಇದು. ಕೋಲಾರದಲ್ಲಿ ಗೆದ್ದಿದ್ರು, ಅಲ್ಲಿ ಪರಿಸ್ಥಿತಿ ನೋಡಿರಿ ಸರ್. ಯಾಕಂದರೆ ಪಾಕ್ಪಾಳ್ಯ ಅಂತ ಬರುತ್ತೆ ಸರ್, ಕೋಲಾರ ಡಿಸ್ಟಿಕ್ಕಲ್ಲಿ. ನಾನು ಶ್ರೀನಿವಾಸಪುರ ತಾಲೂಕಲ್ಲಿ ಬರುತ್ತೆ ಸರ್. ನಾನು ಅಲ್ಲಿ ಹೋಗಿದ್ದೀನಿ ಸರ್. ಬೆಂಗಳೂರಿಂದ 70 ಕಿಲೋಮೀಟ್ರ್ ಸರ್. ಸರ್ ಅಲ್ಲಿ ಫ್ಲೋರೈಡ್ ಕಂಟೆಂಟ್ ಹೆಂಗಿದೆ ಅಂದರೆ ಜನಗಳೆಲ್ಲ ಒಕ್ಕೊಕ್ಕರವಾಗಿ ಕಾಲಿಲ್ಲ, ಕೈ ಇಲ್ಲ, ಅಲ್ಲೆಲ್ಲ ಕಪ್ಪಗೆ. ಬೆಂಗಳೂರಿಂದ 70 ಕಿಲೋಮೀಟ್ರ್ ವೆರಿ ಶಾರ್ಟ್ ಡಿಸ್ಟೆನ್ಸ್. ಅಂಥ ಕೆಟ್ಟ ಪರಿಸ್ಥಿತಿ ಇದೆ ಸರ್. ಇಷ್ಟು ರಿಸೋರ್ಸ್ ಇಟ್ಕೊಂಡು ಸ್ವತಂತ್ರ ಬಂದು ನಮ್ಗೆ ಇಷ್ಟು ವರ್ಷ ಆದ್ರೂ ಒಂದು ಶುದ್ಧವಾದ ಕುಡಿಯೋ ನೀರು ಕೊಡೋಕ್ಕಾಗಲ್ಲ ಗೌರ್ಮೆಂಟ್ ಅಂದರೆ ನಾವು ಫೇಲ್ ಅಲ್ವಾ ಸರ್? ಹಂಗೆ ಮಾಡ್ತಾ ಇರೋದು ಭಾರಿ ಒಳ್ಳೆ ಸರ್. ಈ ಕೋಲಾರ ಏನಿದೆಯಲ್ಲ ಸರ್, ಕೋಲಾರ ಆಗ್ಬೋದು, ತುಮಕೂರು ಆಗ್ಬೋದು, ರಾಮನಗರ ಆಗ್ಬೋದು, ಬೆಂಗಳೂರು ಕುಡಿಯೋ ನೀರು ಆಗ್ಬೋದು, ಹಾಸನ ಅರಸೀಕೆರೆನೂ ತುಂಬ ಡ್ರಾಟ್ ಇದೆ ಸರ್. ಸೋರ್ಸ್ ಪಾಯಿಂಟ್ ಹಾಸನ್ನೇ, ಅರಸೀಕೆರೆ ತುಂಬ ಡ್ರಾಟ್ ಇದೆ. ಅಲ್ಲಿ ಅಂಥ ಕಡೆಗೆ ಕೊಡಲೇಬೇಕು ಸರ್. 8 ಜಿಲ್ಲೆಗಳಿಗೆ ಇದು ಶುದ್ಧವಾದ ನೀರು ಕೊಡಲೇಬೇಕು ಸರ್. ಇದು 8 ಜಿಲ್ಲೆಗೋಸ್ಕರ ಶುದ್ಧವಾದ ಕುಡಿಯೋ ನೀರಿಗೋಸ್ಕರ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಸರ್ ಇದು. ತಾವು ಈ ಸಂದರ್ಶನದ ಆರಂಭದಲ್ಲಿ ಒಂದು ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ಈಗ ಭೂಮಿ ಹೇಗೆ ನಮಗೊಂದು ಸಂಪತ್ತು, ನಮ್ಮಲ್ಲಿ ಇರ್ತಕ್ಕಂತಹ ನೀರು ಕೂಡ ನಮಗೆ ಸಂಪತ್ತು ಸರ್. ನಾವು ಜಮೀನಲ್ಲಿ ಇಷ್ಟು ಬೆಳಿಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತೀವಿ. ಈ ವರ್ಷದಲ್ಲಿ ಇಷ್ಟು ರಾಗಿ ಬೆಳಿಬೇಕು, ಇಷ್ಟು ತೆಂಗು ಬೆಳಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಹಾಗೆ ನಮ್ಮಲ್ಲಿ ಇರ್ತಕ್ಕಂತಹ ನೀರೇನಿರುತ್ತೋ, 1 ಲೀಟರ್ ನೀರಿತ್ತು ಅಂತ ಅಂದ್ರೆ ಇದರಲ್ಲಿ 100 ರೂಪಾಯಿ ಸಂಪಾದನೆ ಮಾಡುವ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅಂತ ಹೇಳಿದ್ರು. ಅದು ಇಂಪಾರ್ಟೆಂಟ್ ಸರ್. ಹೇಗೆ ಸರ್ ಮಾಡ ಸರ್? ಈಗ ನೋಡಿ ಸರ್, ನಮ್ಮಲ್ಲಿ ರಿಸೋರ್ಸಸ್ ಅಂತ ನಾವು ಮಾತಾಡ್ತೀವಿ. ರಿಸೋರ್ಸಸ್ ಅಂದ್ರೆ ಯಾವ ಅಂದ್ರೆ ಸರ್, ನೀವು ತಮಗೆ ಗೊತ್ತಿದೆ ಸರ್, ಒಬ್ಬ ದೊಡ್ಡ ವ್ಯಕ್ತಿ ದೊಡ್ಡ ಪ್ರಮಾಣದಲ್ಲಿ ಹಣ ಸಂಪಾದನೆ ಮಾಡಬೇಕು ಅಂದರೆ ಒಂದು ರಿಸೋರ್ಸ್ನ ಯೂಸ್ ಮಾಡ್ಬೇಕು ಸರ್. ಇಲ್ಲ ಅಂದರೆ ಒಂದು ದೊಡ್ಡ ಟೆಕ್ನಾಲಜಿ ಕಂಡುಹಿಡಿಬೇಕು ಸರ್. ಈ ಬಿಟ್ಟರೆ ಬೇರೆ ಥರ ಆಗೋದಿಲ್ಲ ಸರ್ ಗ್ರೋತ್ ಆಗೋದಕ್ಕೆ. ವೇರಿ ನಾವು ಬಿಸ್ನೆಸ್ ಮಾಡಿದ್ರೆ 30% ಅದು ಗ್ರೋತ್ ಆಗುತ್ತೆ ಸರ್, ಕಾಮನ್ ಮ್ಯಾನ್ಸ್ ಅದು. ನೀವು ರಿಸೋರ್ಸಸ್ ಅಂದರೆ ನಮಗೆ ಕಾಡು ಉತ್ಪತ್ತಿ ಆಗ್ಬೋದು, ಖನಿಜಗಳಾಗ್ಬೋದು, ತಮಗೆ ಬಳ್ಳಾರಿದೆಲ್ಲ ಗಣಿದೆಲ್ಲ ತಮಗೆ ಗೊತ್ತಲ್ಲ ಸರ್. ಅದೇ ಥರ ನೀರಿದೆಯಲ್ಲ ಸರ್, ಇಟ್ ಈಸ್ ಎ ಮೇಜರ್ ರಿಸೋರ್ಸಸ್ ಸರ್. ರಿಸೋರ್ಸಸ್ನ ಯುಟಿಲೈಸ್ ಮಾಡ್ಕೊಂಡು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಮಾಡಿದರೆ ನಾವು ಕಮರ್ಷಿಯಲಿ ಎಕನಾಮಿಕಲಿ ಇಂಪ್ರೂವ್ ಆಗ ಸರ್ ನಮ್ಮ ಜನಗಳು. ಹೆಂಗೆ ಕಮರ್ಷಿಯಲ್ ಮಾಡೋದಂದ್ರೆ ಸರ್, ನಾ ಹೇಳಿಲ್ಲ ಸರ್, 1 ಲೀಟರ್ ನೀರಿದ್ರೆ ಕ್ಯಾನ್ ಅರ್ನ್ 100 rupees ಅನ್ನೋದು ನಿಮ್ಮ ತಲೆ ಒಳಗೆ ಬರ್ಬೇಕು ಸರ್. ಅದು ನೀರನ್ನು ಸುಮ್ಮನೆ ಪೋಲ್ ಮಾಡೋದಲ್ಲ. ನಾವು ರೈತರುಗಳು ಹೇಳ್ತಾರೆ, ಯಾಕ್ರಪ್ಪ ಹಿಂಗೆ ನೀರೆಲ್ಲ ವೇಸ್ಟ್ ಮಾಡ್ತೀರಾ, ಅದು ಬಿಡ್ರಿ ಬೇರೆಯವರಿಗೆಲ್ಲ. ನಮ್ಗೆ ಎಷ್ಟೋ ಪ್ರಾಜೆಕ್ಟ್ಗಳಲ್ಲಿ ಸರ್ ಟೈಲೆಂಡಿಗೆ ನೀರೇ ಹೋಗ್ತಾ ಇಲ್ಲ. ಈ ಸ್ಟಾರ್ಟಿಂಗಲ್ಲಿ ಸಿಕ್ಕಾಪಟ್ಟೆ ಯೂಸ್ ಮಾಡಿಬಿಡ್ತಾರೆ. ಅದು ಸರ್ ನಾವು ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಹೇಳೋಕ್ಕಾಗಲ್ಲ ಸರ್. ಈ ಎಂಡ್ ಯೂಸರ್ ಇರ್ತಲ್ಲ ಸರ್, ರೈತರು ಯಾರು ಯುಟಿಲೈಸ್ ಮಾಡ್ತಾರಲ್ಲ ಅವ್ರಿಗೆ ಅದ್ಭುತವಾದ ನಾಲೆಡ್ಜ್ ಇರ್ಬೇಕು ಸರ್ ನೀರಿನ ಬಗ್ಗೆ. ಅವ್ರಿಗೆ ಜ್ಞಾನ ಇರ್ಬೇಕು ಸರ್. ನೀರು ಎಷ್ಟು ಇಂಪಾರ್ಟೆಂಟು, ಒಂದು ಬೆಳೆಗೆ ಎಷ್ಟು ನೀರು ಕೊಡಬೇಕು, ಎಷ್ಟಕ್ಕೆ ನಾನು ಅದನ್ನು ಕಟಾವು ಮಾಡಬೇಕು, ಅದನ್ನು ಪ್ಯಾಟ್ರನ್ ಮಾಡ್ಕೊಂಡು ಅಷ್ಟೇ ನೀರು ಕೊಟ್ಟರು ಸಾಕು ಸರ್. ಅವಾಗ ಏನಾಗುತ್ತೆ ಅಂದರೆ ರೈತರಿಗೂ ನಾಲೆಡ್ಜ್ ಬರ್ತದೆ. ಈಗ ನಮಗೆ ಇರಿಗೇಷನ್ ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೆ ನಮಗೆ ಅಮೌಂಟ್ಗಳು ಸೇವಿಂಗ್ಸ್ ಆಗ್ತವೆ, ಬೇರೆ ಯುಟಿಲೈಸ್ ಮಾಡ್ಬೋದು. ಯಾಕೆಂದ್ರೆ ನಾವು ಎಕ್ಸ್ಟೆನ್ಷನ್ ಮಾಡೋಕ್ಕಾಗ್ತಾಯಿಲ್ಲ, ಹಂಗಾಗಿದೆ ಪರಿಸ್ಥಿತಿ. ನಮ್ಮ ರಿಸೋರ್ಸ್ನ ನಾವು ಎಕ್ಸ್ಟೆನ್ಷನ್ ಮಾಡ್ಕೊಂಡು ಅಥವಾ ಮೈಕ್ರೋ ಇರಿಗೇಷನ್ಸ್ ಮಾಡಿ, ತಮಗೆ ಗೊತ್ತಿರೋಂಗೆ 2 ಮೈಕ್ರೋ ಇರಿಗೇಷನ್ಸು ನಾವು ಮಾಡಿದ್ವಿ ಸರ್. ರೈತರುಗಳು ಅದು ಪೈಪೆಲ್ಲ ಕಿತ್ತಾಕ್ಬಿಟ್ರದು. ಏನಕ್ಕೆ ಕಿತ್ತಾಕಿದ್ರೆ ಅವ್ರ ನಾಲೆಡ್ಜ್ ಇಲ್ಲ, ಎಂದ ಬರುತ್ತೆ ಅನ್ನೋದು ನೀರು. ಅದೆಲ್ಲ ಗೌರ್ಮೆಂಟ್ ಡಿಸ್ಕಸ್ ಮಾಡಿ ರೈತರಿಗೆ ನಾಲೆಡ್ಜ್ ಬರ್ಬೇಕು ಸರ್. ನಾವು ಏನೇ ಹೇಳಿರು ಸರ್, ಗೌರ್ಮೆಂಟ್ ಏನೇ ಮಾಡಿರು ಸರ್, ಎಂಡ್ ಯೂಸರ್ಗೆ ರಿಸೋರ್ಸಸ್ ಬಗ್ಗೆ ನಾಲೆಡ್ಜ್ ಬರದೇ ಇದ್ದರೆ ಮಿಸ್ಯೂಸ್ ಆಗುತ್ತೆ ಸರ್. ಯಾವುದೇ ರಿಸೋರ್ಸಸ್ ಆಗ್ಬೋದು, ಏನೇ ರಿಸೋರ್ಸಸ್ ಮಿಸ್ಯೂಸ್ ಆಗ್ತಾ ಹೋಗುತ್ತೆ ಸರ್. ರಿಸೋರ್ಸ್, ವಾಟರ್ ಇಸ್ ಎ ಮೇಜರ್ ರಿಸೋರ್ಸಸ್ ಇನ್ ದಿ ವರ್ಲ್ಡ್. ನಿಮಗೆ ರೋಡ್ ಇಲ್ಲದೆ ಇದ್ರೂ ಬದುಕ್ಬೋದು, ಬಿಲ್ಡಿಂಗ್ ಇದ್ರೆ ಇದು ಬದುಕ್ಬೋದು, ಖನಿಜ ಸಂಪತ್ತು ಇಲ್ಲದೆ ಇದ್ರೂ ಬದುಕ್ಬೋದು, ಫಾರೆಸ್ಟ್ ಇಲ್ಲದೆ ಇದ್ರೂ ಬದುಕ್ಬೋದು. ನೀರಿಲ್ಲದೆ ಇದ್ದರೆ ಬದುಕೋಕ್ಕಾಗಲ್ಲ ಸರ್. ಮೇಜರ್ ರಿಸೋರ್ಸ್ ಇನ್ ದಿ ವರ್ಲ್ಡ್ ಸರ್ ವಾಟರ್. ಅದನ್ನು ಯುಟಿಲೈಸ್ ಮಾಡ್ಬೇಕು ಸರ್. ಈಗ ರಿಸೋರ್ಸ್ ಯೂಸ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಾ ಇಲ್ವಾ ಸರ್? ಈ ವಾಟರ್ ಬಾಟ್ಲ್ ಮಾಡಿ 20 ರೂಪೀಸ್ಗೆ ದುಡ್ಡು ಮಾಡ್ತಾ ಇಲ್ವ ಕಂಪ್ನಿಗಳು? ರಿಸೋರ್ಸ್ ಅಲ್ವಾ ಅದು? ನೀನು ವೆಸ್ಟರ್ನ್ ಘಾಟ್ಸ್ ನೀರಂತ 30 ರೂಪಾಯಿ ಸೇಲ್ ಮಾಡಿ ಜನ ತೊಗೊತಾರೆ. ನಿನ್ಗೆ ಹೇಳಕ್ ಬರ್ಬೇಕು, ಮಾತಾಡಕ್ ಬರ್ಬೇಕು, ರಿಸೋರ್ಸ್ ಬಗ್ಗೆ ಏನಂತ ಅವ್ರಿಗೆ ಹೇಳ್ಬೇಕು, ನೀರು ಎಲ್ಲಿಂದ ತಂದೆ ಅಂತ ಹೇಳ್ಬೇಕು. ಅವಾಗ ಅರ್ನ್ ಮಾಡ್ಬೋದು ಸರ್. ನೆಕ್ಸ್ಟ್ ಜನ್ರೇಷನ್ ಇಂಜಿನಿಯರ್ಸ್ ಆಗ್ಬೋದು. ಈಗ ತಮಗೆ ಒಂದು 2 ನಿಮಿಷ ಕಾಫಿ ಬಗ್ಗೆ ಮಾತಾಡ್ತೀನಿ ಸರ್. ಈಗ 5th wave ಜನರೇಷನ್ ಅಂತ ಹೇಳ್ತೀವಿ ಸರ್. 5th wave ಜನರೇಷನ್ ಅಂದರೆ ಈಗ ನಮ್ಮ ಮಕ್ಕಳುಗಳು ಕಾಫಿ ಇಂಡಿವಿಜುವಲ್ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಏನಕ್ಕೆ ಮಾಡ್ತಾ ಇದ್ದಾರೆ ಹೇಳಿ? ಪ್ರಪಂಚ ನೋಡಿರು, ಸುತ್ತಾಡಿರು, ನಮ್ಮ ತೋಟದ ಒಂದು ಬ್ರ್ಯಾಂಡ್ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ತಲೆಯೊಳಗೆ ಬಂದಿದೆ. 5th ಜನರೇಷನ್. ಹಂಗೆ ನೆಕ್ಸ್ಟ್ ಜನರೇಷನ್ಗೆ ಬರಬೇಕು. 1 ಲೀಟರ್ ನೀರು 100 ರೂಪಾಯಿ ಅರ್ನ್ ಮಾಡ್ತೀನಿ ಅದು ಬರ್ಬೇಕು ಸರ್ ಅದು ಜನಗಳಿಗೆ. ದಟ್ ಈಸ್ ದ ಅವೇರ್ನೆಸ್ ಆಫ್ ದಿ ವಾಟರ್ ಅಂಡ್ ರಿಸೋರ್ಸ್ ಆಫ್ ದಿ ವಾಟರ್. ಅಷ್ಟು ನಾನು ಹೇಳ್ತೀನಿ ಸರ್. ಈಗ ನೀರಿನ ಬಗ್ಗೆ ಇಷ್ಟು ತಿಳಿದವರಾಗಿ 1 ಲೀಟರ್ ನೀರಿನಲ್ಲಿ 100 ರೂಪಾಯಿಯನ್ನ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಸರ್? ಸಾಧ್ಯತೆ ಇದೆ ಸರ್, ಖಂಡಿತ ಇದೆ ಸರ್. ಮಾಡಬಹುದು ಅಂತ ಅಂದ್ರೆ ನಾವು ಆ ತರ ಆಲೋಚನೆ ಮಾಡ್ಬೇಕು ಸರ್. ಸರ್, ಇದಕ್ಕೆ ಪೂರಕವಾಗಿ ನೀವು ಆವಾಗ ಹೇಳ್ತಾ ಇರ್ತೀರ ವಾಟರ್ ಬಜೆಟಿಂಗ್ ಅಂತ ಒಂದು ಪದವನ್ನ ಬಳಸ್ತಾ ಇರ್ತೀರ. ಏನ್ ಸರ್ ವಾಟರ್ ಬಜೆಟಿಂಗ್? ಸರ್ ನೋಡಿ, ನಮ್ದು ರಿಸೋರ್ಸಸ್ ಇದೆಯಲ್ಲ ವಾಟ್ರು,
3900 TMC ಅಂತಲ್ಲಿ ಇಟ್ಕೊಳ್ಳಿ. ಹೌದು. ಅದು ಏನಕ್ಕೆ ಮಾಡಿದ್ದು, ಯಾರಿಗೆ ಕೊಟ್ಟು, ಅದು ಬಡ್ಜೆಟ್ ಎಷ್ಟಾಯಿತು, ರೆವಿನ್ಯೂ ಎಷ್ಟು ಬಂತು ಅನ್ನೋದು ನಮ್ಮ ಸರ್ಕಾರದಲ್ಲಿ ಲೆಕ್ಕ ಇಲ್ಲ ಸರ್. ಅದು ಲೆಕ್ಕ ಇಡ್ಬೇಕು ಸರ್. ನೀವು ಯಾರಿಗೆ ನೀರು ಕೊಡ್ತೀರ, 1 ಲೀಟ್ರ್ ನೀರು ಕೊಟ್ಟರೆ 20 ರೂಪಾಯಿ ಕೊಡೋಕೆ ಅವ್ನು ರೆಡಿ ಇದ್ದಾನೆ. ಅಟ್ಲೀಸ್ಟ್ ಒಂದು 5 ಪೈಸೆನ 1 ಪೈಸೆನ ಅವರಿಂದ ಕಲೆಕ್ಟ್ ಮಾಡ್ಬೇಕು ಸರ್. ದಟ್ ಈಸ್ ಗೌರ್ಮೆಂಟ್ಗೆ ಅದು ಅಸೆಟ್. ಅದು ಈ ಡ್ಯಾಮ್ ಹೆಂಗೆ ಅಸೆಟ್ ಇರುತ್ತೋ ರೆವಿನ್ಯೂ ಅದು ಗೌರ್ಮೆಂಟ್ಗೆ. ರೆವಿನ್ಯೂ ಬಂದರೆ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಸರ್. ಫಂಡ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ, ಬೇರೆ ಬೇರೆ ಪ್ರಾಜೆಕ್ಟ್ ಮಾಡೋಕ್ಕೆ ಶಕ್ತಿ ಬರುತ್ತೆ. ನೀವು ವಾಟರ್ ಸೆಸ್ ಕಲೆಕ್ಟ್ ಮಾಡದೇ ಇದ್ರೆ ಗೌರ್ಮೆಂಟಿಗೆ ರೆವಿನ್ಯೂ ಹೆಂಗೆ ಬರುತ್ತೆ ಸರ್? ಅದು ಆ ಥರ ನಾನು ಆ ಅಂಗಲಲ್ಲಿ ಹೇಳಿದ್ದು ಸರ್. ದುಡ್ಡು ಕಲೆಕ್ಟ್ ಮಾಡ್ಬೇಕು ಸರ್. ಪುಕ್ಸೆಟ್ಟೆ ಏನು ಕೊಡಬಾರ್ದು ಸರ್. ಪುಕ್ಸೆಟ್ಟಾಗಿ ಕೊಟ್ಟರೆ ಮಿಸ್ಯೂಸ್ ಜಾಸ್ತಿ ಮಾಡಿಬಿಡ್ತಾರೆ ಸರ್. ಅದಕ್ಕೆ ಏನು ನಾವು ನೋಡಿ, ನನಗೆ ಗೊತ್ತಿರೋಂಗೆ ಸರ್, ನಮ್ಮೂರಲ್ಲಿ ನಾವೇ ಸರ್, ಒಂದು ಫ್ಯಾಮಿಲಿ ಸರ್ 1 ವರ್ಷಕ್ಕೆ 2 ರಿಂದ 3 ಲಕ್ಷ ರೂಪಾಯಿ ಬೋರ್ವೆಲ್ಲಿ ಖರ್ಚು ಮಾಡ್ತಾರೆ ಸರ್. ಅವರು ತೋಟ ಎಡೆ ಇಡ್ತಾರೋ, ಮಂಗಲ್ ಎಡೆ ಇಡ್ತಾರೋ, ಸರ ಎಡೆ ಇಡ್ತಾರೋ, ಎಲ್ಲ ಮಾಡಿ ಸರ್ ಕ್ರಾಫ್ಟ್ ಬೆಳೀತಾರೆ. ಅಷ್ಟು ಕೆಟ್ಟದಾಗಿ ಬೆಳಿಬೇಕಾರೆ ನೀರಾವರಿ ಬಂದು ಎಲ್ಲ ಕೆನಾಲ್ಗಳು ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿಕೊಟ್ರಿ. ಅವ್ರಿಗೇನೋ ಒಂದು ಎಕರೆಗೆ ಎಷ್ಟೋ ಒಂದು ಸೆಸ್ ಹಾಕ್ತಾರೆ ಸರ್, ಇರಿಗೇಷನ್ ಸೆಸ್ ಅಂತ. ಎಷ್ಟೋ ಒಂದು 5 ರೂಪಾಯೋ 10 ರೂಪಾಯಿನೋ ಇರುತ್ತೆ ಸರ್. ಅದನ್ನು ಕಟ್ಟಲ್ಲ ಸರ್. ಅಷ್ಟು ಸೋಂಬೇರಿಗಳಾಗ್ಬಿಡ್ತಾರೆ ರೈತರು. ಈ ಸೋಂಬೇರಿಗಳಾಗಬಾರ್ದು ಸರ್. ಅವರು ಇತಿಹಾಸ ತಿಳ್ಕೊಬೇಕು ಸರ್. ಯಾವಾಗಲೂ ಮನುಷ್ಯ ಇತಿಹಾಸ ತಿಳ್ಕೊಂಡ್ರೆ ಇತಿಹಾಸ ಸೃಷ್ಟಿಸೋಕ್ಕಾಗಲ್ಲ ಸರ್. ನೀರು ನಿಂದೆ ನಾವು ಕೊಡ್ತಾ ಇದೆ ಡಿಪಾರ್ಟ್ಮೆಂಟು, ಅದನ್ನು ಹೆಂಗೆ ಯುಟಿಲೈಸ್ ಮಾಡಬೇಕು, ನಾನು ಹೆಂಗೆ ಬೆಳಿಬೇಕು, ಎಕನಾಮಿಕಲಿ ಹೆಂಗೆ ಇಂಪ್ರೂವ್ ಮಾಡಬೇಕು ಅನ್ನೋ ಒಂದು ತಲೆಯೊಳಗೆ ಬರ್ಬೇಕು ಸರ್. ಅದು ನಮ್ಮ ಕನಸು ಸರ್. ತಾವೇನು 3900 TMC ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀರಾವರಿಯ ಒಂದು ಇಳುವರಿ ಇದೆ ಅಂತ ಹೇಳಿದ್ರು ಸರ್. ಇದರಲ್ಲಿ ಸಿಂಹಪಾಲು ನಮ್ಮ ಕೃಷಿಕರದ್ದು ಯಾವಾಗಲೂ ಕೂಡ. ಹೆಚ್ಚು ನೀರನ್ನ ಬಳಕೆ ಮಾಡ್ತಕ್ಕಂಥವರು ಕೃಷಿಕರು ನೀರನ್ನ ಬಳಕೆಯನ್ನ ಮಾಡಿ ನಮಗೆ ಅನ್ನವನ್ನ ಬೆಳೆದು ಕೊಡ್ತಾರೆ. ಸತ್ಯ ಸತ್ಯ. ನಮ್ಮ ಕೃಷಿಕರು ನೀರಿನ ಬಗ್ಗೆ ಎಷ್ಟರ ಮಟ್ಟಿಗೆ ಜಾಗೃತರಾಗಬೇಕು ಸರ್. ನೀರನ್ನ ಹೇಗೆ ಹಿತವಾಗಿ ಮತ್ತೆ ಮಿತವಾಗಿ ಬಳಕೆ ಮಾಡುವಂಥದ್ದನ್ನು ಕಲಿಬೇಕು ಸರ್. ಈಗ ನಾನು 2 ಹಂಗಲಲ್ಲಿ ರೈತರು ಹೆಚ್ಚು ಮಾಡ್ಬೇಕು ಸರ್. ಒಂದು, ಕೃಷಿ ಪ್ರಧಾನ ರಾಜ್ಯ ನಮ್ಮದು. ಕೃಷಿ ಮಾಡ್ತಾರೆ, ಬೆಳೀತಾರೆ. ಒಂದು 3 months 4 months ಕ್ರಾಫ್ಟ್ ಬೆಳೀತದೆ. ಕ್ರಾಫ್ಟ್ ಬಂದಾದಮೇಲೆ ಸರ್ ಆ ಪ್ರಾಡಕ್ಟ್ನ ವ್ಯಾಲ್ಯೂ ಆರ್ಡರ್ ಪ್ರಾಡಕ್ಟ್ ಮಾಡ್ಬೇಕು ಸರ್. ಅದನ್ನ ಏನು ರಾಗಿ ಕ್ವಿಂಟಲ್ 4500 ಇದೆಯಲ್ಲ, ಅದೇ ರಾಗಿಯಿಂದ 15,000 ಕ್ವಿಂಟಲ್ ಸಂಪಾದನೆ ಮಾಡುವಷ್ಟು ಶಕ್ತಿ ಬೆಳೆಸಬೇಕು. ವ್ಯಾಲ್ಯೂ ಆರ್ಡರ್ ಪ್ರಾಡಕ್ಟ್ ಮಾಡಬೇಕು. ಅವಾಗೇನಾಯ್ತು, ಕೃಷಿಕ ಎಂಟ್ರಪ್ರಿನರ್ ಆಗ್ತಾನೆ ಸರ್. ಎಂಟ್ರಪ್ರಿನರ್ ಆದಾಗ ರಿಸೋರ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವನಿಗೆ. ಅವಾಗ ಇಂಪ್ರೂವ್ ಆಗ್ತಾ ಹೋಗ್ತಾನೆ ಸರ್. ಬರೀ ಕೃಷಿಕನಾಗಿದ್ದರೆ ತಮಗೆ ಗೊತ್ತೋ ಇಂಪ್ರೂವ್ ಆಗಲ್ಲ ಸರ್. ಅವನು ಒಂದು ಸ್ವಲ್ಪ ಎಕನಾಮಿಕಲಿ ಬೆಳಿಬೇಕು ಸರ್. ಯೋಚನೆ ಮಾಡಬೇಕು, ನನ್ನಿಂದ ಏನು ಪ್ರಾಡಕ್ಟ್ಗಳು ಮಾಡ್ಬೋದು, ವ್ಯಾಲ್ಯೂ ಆರ್ಡರ್ ಪ್ರಾಡಕ್ಟ್ ಮಾಡ್ಬೋದು, ಎಂಟ್ರಪ್ರಿನರ್ ಹೆಂಗಾಗ್ಬೋದು ಅಂತ ಅವ್ನು ಕನಸು ಕಾಣ್ಬೇಕು ಸರ್. ಆ ಕನಸಿಗೆ ಪೂರಕವಾಗಿ ಗೌರ್ಮೆಂಟಿಂದ ಸುಮಾರು ಸಬ್ಸಿಡಿಗಳು, ಸ್ಕೀಮ್ಸ್ಗಳು ತುಂಬ ಚೆನ್ನಾಗಿದೆ ಸರ್. ಅದು ಯುಟಿಲೈಸ್ ಮಾಡ್ಕೊಂಡು ಬೆಳೀತಾ ಹೋಗ್ಬೇಕು ಸರ್. ಅವಾಗ 2 ಬಿಸ್ನೆಸ್ ಆಗುತ್ತೆ ಸರ್. ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ಸ್ 2 ಆದಾಗ ಮಾತ್ರ ಎಕನಾಮಿಕಲಿ ತುಂಬ ಇಂಪ್ರೂವ್ ಆಗ್ತಾನೆ ಸರ್. ಅಥವಾ ಗೌರ್ಮೆಂಟ್ ಕೊಡುತ್ತೆ, ಅದು ಕೊಡುತ್ತೆ ಅಂದ್ರೆ ಗೌರ್ಮೆಂಟ್ ಯಾರಿಗೂ ಏನು ಕೊಡೋಕ್ಕಾಗಲ್ಲ ಸರ್. ಕಷ್ಟ ಇದೆ. ಈಗ ನಮ್ಮ ಟ್ಯಾಕ್ಸ್ ಪೇಯರ್ ದುಡ್ಡು ಎಷ್ಟು ಅಂತ ಖರ್ಚು ಮಾಡೋಕ್ಕಾಗುತ್ತೆ. ನಾವು ದೇಶಕ್ಕೆ ಏನು ಕೊಟ್ಟು ಅನ್ನೋದು ಇಂಪಾರ್ಟೆಂಟ್ ಸರ್. ನಾನು ಎಷ್ಟು ಟ್ಯಾಕ್ಸ್ ಕಟ್ಟಿದೆ ಗೌರ್ಮೆಂಟ್ಗೆ ಅಂದರೆ ನಾನು ಯೋಚನೆ ಮಾಡ್ಬೇಕು ಸರ್. ನಾನು ಗೌರ್ಮೆಂಟಿಂದ ಎಷ್ಟು ಕೊಟ್ಟು ಅನ್ನೋದಕ್ಕಿಂತ ನಾನು ಗೌರ್ಮೆಂಟ್ಗೆ ಎಷ್ಟು ಟ್ಯಾಕ್ಸ್ ಕಟ್ಟಿನಪ್ಪ, ಆ ಥರ ಯೋಚನೆ ಮಾಡಿದ್ರೆ ಸರ್ ರೈತರು ಇಂಪ್ರೂವ್ ಆಗ್ತಾರೆ, ಎಲ್ಲರೂ ಇಂಪ್ರೂವ್ ಆಗ್ತಾರೆ, ದೇಶ ಕಟ್ಬೋದು ಸರ್. ಈಗ ನೋಡಿ ಸರ್, ಚೈನಾ ನಮಗಿನ ಎಷ್ಟು 5 or 6 ಟೈಮ್ ಶ್ರೀಮಂತರು ಸರ್. ಇಮ್ಯಾಜಿನ್ ಮಾಡೋಕ್ಕಲ್ಲ ಸರ್. 40 years ಬ್ಯಾಕು ಪರಿಸ್ಥಿತಿ ತುಂಬ ಕೆಡ್ತಿತ್ತು ಸರ್. ಅವ್ರು ಹೆಂಗಿದೆ ಚೈನಾ ಅಂತಂದರೆ ಸರ್, ಪ್ರಪಂಚದಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಆದರೂ ಲೋಯೆಸ್ಟ್ ಕಾಸ್ಟ್ಗೆ ಮ್ಯಾನುಫ್ಯಾಕ್ಚರ್ ಮಾಡಿಕೊಡೋ ಮಾಸ್ ಪ್ರೊಡಕ್ಷನ್ ಅವ್ರದ್ದು ಸರ್. ಅವ್ರಲ್ಲಿರೋದು 150 ಕೋಟಿ ಪಾಪ್ಯುಲೇಷನ್ನು. ನಮ್ಮಲ್ಲೂ ಅಷ್ಟೇ ಇದೆ, ನಾವು ಯಾಕೆ ಮಾಡೋಕ್ಕಾಗಲ್ಲ? ನಮ್ಮಲ್ಲಿ ರಿಸೋರ್ಸಸ್ ಇದೆ, ಎಲ್ಲ ಇದೆ, ಯಾಕೆ ವ್ಯಾಲ್ಯೂ ಆರ್ಡರ್ ಪ್ರಾಡಕ್ಟ್ ಮಾಡೋಕ್ಕಾಗಲ್ಲ ಅಂತ ಅಟ್ಲೀಸ್ಟ್ ನೆಕ್ಸ್ಟ್ ಜನ್ರೇಷನ್ ಮಕ್ಕಳುಗಳ ಕನಸು ಕಾಣ್ಬೇಕು ಸರ್, ನಮ್ಮ ಅನಿಸಿಕೆ ಸರ್. ನೀರಿನ ಬಗ್ಗೆ ಅಂತಿಮವಾಗಿ ನಮ್ಮ ಕೇಳಿಗರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನೀರಿನ ಬಗ್ಗೆ ನಾನು ಆಲ್ರೆಡಿ ಬ್ಲೂ ಗೋಲ್ಡ್ ಅಂತ ಹೇಳಿದ್ದೀನಿ. ಒಂದು ಹನಿ ನೀರನ್ನು ನೀವು ಕಾಪಾಡ್ಕೋಬೇಕು, ನೆಕ್ಸ್ಟ್ ಜನ್ರೇಷನ್ಗೆ ಉಳಿಸ್ಬೇಕು ಸರ್. ತಮಗೆ ಗೊತ್ತಿರೋಂಗೆ ಸರ್, ನಮ್ಮ ಕನ್ಯಾಕುಮಾರಿಯಿಂದ ಹಿಡಿದು ಸರ್ ಕಾಶ್ಮೀರದವರೆಗೂ ಎಲ್ಲ ನದಿಗಳನ್ನ ಮಾಲಿನ್ಯ ಮಾಡಿಬಿಟ್ಟಿದೆ ಸರ್. ಮಾಲಿನ್ಯ ಮಾಡಿದ ತಕ್ಷಣ ಸರ್ ನಮ್ಮ ರಿಸೋರ್ಸಸ್ ಹಾಳಾಗ್ತಾ ಹೋದಾಗ ಅದೇ ನೀರನ್ನು ಕುಡಿತಾ ಹೋಗ್ತೀವಿ ಸರ್. ಕುಡಿತಾ ಹೋದಾಗ ಏನಾಗುತ್ತೆ, ಹೆಲ್ತ್ ಹಾಳಾಗ್ತಾ ಹೋಗುತ್ತೆ ಸರ್. ನಾನು ಹೆಂಗೆ ಹೇಳಿದೆ ಸರ್, ಮೇಜರ್ ಹೆಲ್ತ್ಗೆ ಎಷ್ಟು ಕಾಂಟ್ರಿಬ್ಯೂಷನ್ ವಾಟರ್ ಅನ್ನೋದು, ಅದನ್ನು ನಾವು ಕಾಪಾಡ್ಕೊಳ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಸರ್. ಇದರಲ್ಲಿ ಗೌರ್ಮೆಂಟು ಸ್ಟ್ರಾಂಗ್ ರೂಲ್ಸ್, ಸ್ಟಿಂಜೆಂಟ್ ರೂಲ್ಸ್ ತರಬೇಕು. ಅದೇ ಥರ ಪ್ರತಿಯೊಬ್ಬ ಪ್ರಜೆನೂ ಅದನ್ನ ಮಾಡ್ಬೇಕು ಸರ್. ನಮ್ಮಲ್ಲಿ ನದಿನ ಎಲ್ಲ ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಆದರೆ ಅಷ್ಟು ಕೊಳಕ್ತನ ನಮ್ಮ ನದಿಗಳಲ್ಲಿದೆ ಸರ್. ಒಳ್ಳೆ ನದಿಗಳಾಗಿ ರೂಪ ಆಗಬೇಕು ಅನ್ನೋದು ನಮ್ಮದೊಂದು ಕನಸು ಸರ್. ಅದು
ಹಾಗಾಗಿ ನೀರಿನ ಬಗ್ಗೆ ಹೆಚ್ಚು ಹೆಚ್ಚು ಜಾಗೃತರಾಗಬೇಕು. ನೀರನ್ನು ಮಿತವಾಗಿ ನಾವು ಬಳಕೆಯನ್ನು ಮಾಡಬೇಕು. ನೀರಿನ ಯಾವುದೇ ಮೂಲಗಳಿಗೆ ಧಕ್ಕೆ ತಾರದ ಹಾಗೆ, ಮಾಲಿನ್ಯವನ್ನು ಉಂಟು ಮಾಡದ ಹಾಗೆ, ನಮಗಾಗಿ ಮತ್ತು ನಮ್ಮ ಮುಂದಿನ ಭವಿಷ್ಯಕ್ಕಾಗಿ, ಮುಂದಿನ ಪೀಳಿಗೆಗಾಗಿ ನೀರನ್ನು ಹೀಗೆ ಉಳಿಸಿ ಹೋಗಬೇಕು ಅನ್ನುವಂಥದ್ದು ತಮ್ಮ ಒಂದು ಕಳಕಳಿ. ಈ ಮಳೆ ಕೊರತೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ, ನೀರಿನ ಕೊರತೆಯನ್ನು ಎದುರಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನೀರು ಅಂತ ಅಂದರೆ ಏನು, ಅದಕ್ಕೆ ಎಷ್ಟು ಶಕ್ತಿ ಇದೆ, ಇಂತಹ ಒಂದು ಸಂಪನ್ಮೂಲವನ್ನು ನಾವು ಹೇಗೆ ಸದ್ಬಳಕೆಯನ್ನು ಮಾಡಬೇಕು, ಹೇಗೆ ನೀರನ್ನು ನಾವು ಬಳಸಿಕೊಳ್ಳಬೇಕು, ಮತ್ತು ನೀರಿನ ಬಳಕೆಯಲ್ಲಿ ಎಷ್ಟರ ಮಟ್ಟಿಗೆ ಇತಿಮಿತಿ ಅನ್ನುವಂಥದ್ದು ಇರಬೇಕು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನೀರಿನ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ಸರ್, ನಂದು ಕಾಂಟ್ಯಾಕ್ಟ್ ನಂಬರ್ ಇದೆ 9844266050 ಸರ್. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಸರ್. 9844266050 ಸರ್. ಒಳ್ಳೆಯದು ಸರ್, ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್. ಇದುವರೆಗೆ ಕರ್ನಾಟಕದ ಜಲಸಂಪನ್ಮೂಲದ ಮಹತ್ವ ಈ ಕುರಿತಂತೆ ವಿವಿಧ ನೀರಾವರಿ ಯೋಜನೆಗಳ ಸಲಹೆಗಾರರಾದ ಬೆಂಗಳೂರಿನ ವೇದಾನಂದ ಮೂರ್ತಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್.